ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಚಿನ್ಮಯ ಜ್ಞಾನಿ ಚನ್ನಬಸವೇಶ್ವರರ ಭಕ್ತ ಜ್ಞಾನಿ ಸ್ಥಳದಲ್ಲಿ ಭವಿತನ ನಿರಸನ ಅಥವಾ ತಾಮಸ ನಿರಸನ ಸ್ಥಳದ ಮುಂದಿನ ವಚನ 7ನೇ ವಚನ. ಇದು ಆಲ್ಮೋಸ್ಟ್ ಕೊನೆಯ ವಚನ. ಯಾವ ರೀತಿ ಇರಬೇಕು ಅನ್ನೋದು ಮುಂದೆ ಹೇಳ್ತಾರೆ, ಏನು ಇರಬಾರ್ದು ಅನ್ನೋದು ಈಗ ಪಟ್ಟಿ ಮಾಡ್ತಾರೆ. ಭಕ್ತ ಹೆಂಗಿರ್ಬೇಕಂದ್ರೆ, ಇದು ಇರಬಾರ್ದು, ಹೆಂಗ್ ಇರಬಾರ್ದು ಅನ್ನೋದು ಹೇಳ್ತಾರೆ. ತಾಮಸ ನಿರಸನ ಸ್ಥಳ ಅಂದ್ರೆ ತನು ಮನ ಬಳಲದೆ ಅಂದ್ರೆ ದುಡಿಲಾರದೆ, ಬುದ್ಧಿ ಓಡಿಸಲಾರದೆ, ಉದ್ದಂಡ ವೃತ್ತಿಯಲ್ಲಿ ಧನವ ಗಳಿಸಿ. ಈಗ ಮನುಷ್ಯ ಏನ್ ಮಾಡ್ಲಕತ್ತಾನಂತಂದ್ರೆ, ತಾನು ದುಡಿಬಾರದು, ತಾನು ಕೆಲಸ ಮಾಡಬಾರದು, ಯಂತ್ರಗಳು ಕೆಲಸ ಮಾಡಬೇಕು, ಮತ್ತೆ ದುಡ್ಡು ದುಡಿಬೇಕು, ದುಡ್ಡಿನಿಂದ ಬಡ್ಡಿ ಬರಬೇಕು. ಇಲ್ಲಾಂದ್ರೆ ದುಡ್ಡಿನಿಂದ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿ ಬಾಡಿಗೆ ಕೊಟ್ಟು ಬಾಡಿಗೆ ಬರಬೇಕು. ಬಿಲ್ಡಿಂಗ್ಗಳು ಆಸ್ತಿ ದುಡಿಬೇಕು, ದುಡ್ಡು ದುಡಿಬೇಕು, ಹೊಲ ದುಡಿಬೇಕು, ಯಂತ್ರಗಳು ದುಡಿಬೇಕು, ತಾನು ಏನು ಮಾಡ್ಲಾರ್ದೆ ಹಂಗೆ ಇರಬೇಕು. ಇದೇ ಬಂದದಲ್ರಿ ಮನುಷ್ಯನ ಬುದ್ಧಿ. ಈಗಿನ ಪರಿಸ್ಥಿತಿ ಹಿಂಗೆ ಅದ. ನಾವು ದುಡಿಬಾರ್ದು, ನಾವು ದುಡಿದ್ರೆ ಎಷ್ಟು ಮುಂದಕ್ಕೆ ಬರ್ತೀವಿ. ದುಡ್ಡು ದುಡಿಬೇಕು, ನಾವು ಏನು ದುಡಿಬಾರ್ದು, ನಾವು ಆರಾಮ್ ಇರ್ಬೇಕು. ಅದು ಆಗಂಗಿಲ್ಲ, ಅದು ಲೈಫೇ ಅಲ್ಲದ. ಆ ರೀತಿ ಮಾಡೋದ್ರಿಂದ ದರಿದ್ರತನ ಬರ್ತದೆ. ದರಿದ್ರತನ 15 ಮನಿ 20 ಮನಿ ಕಟ್ಲಕತ್ತಾರ ಈಗ. ಒಂದಲ್ಲ ಎರಡಲ್ಲ. ಯಾರ್ದಾರ ಮನಿ ಓಪನಿಂಗಿಗೆ ಮೊದಲಿನ ಒಂದು 10 ವರ್ಷ ಹಿಂದಿನ ಮಾತು, 10-12 ವರ್ಷದ ಹಿಂದೆ ನಾವು ಮನಿ ಓಪನಿಂಗ್ ಅಂದ್ರೆ ಏನಿರ್ತಿತ್ತು? ಒಂದು ಚೌಕನ್ನ ಒಂದು ಇದ್ರಾಗ ಒಂದಿಷ್ಟು ಪ್ಲಾನ್ ಹಾಕೊಂಡು ಒಂದು ಹಾಲು, ಬಾತ್ರೂಮು, ಕಿಚನ್, ಬೆಡ್ರೂಮು, ಲ್ಯಾಟ್ರಿನ್, ಬಾತ್ರೂಮ್ ಇಷ್ಟಿರ್ತಿತ್ತು. ಮನಿ ಅಂದ್ರೆ ಒಂದು ಅಂತಸ್ತು ಮನಿ ಕಟ್ಟಿ ಏನ್ ಮಾಡ್ತಿದ್ರು, ಓಪನಿಂಗ್ ಮಾಡ್ತಿದ್ರು. ಈಗ ಏನ್ ಮಾಡ್ಲಕತ್ತಾರ, 3 ಅಂತಸ್ತು ಮನಿ ಕಟ್ಟೋದು, ಬಾಡಿಗೆ ಕೊಡೋದು, ಮತ್ತೆ ಏನೇನೋ ಮಾಡಿ 15-20 ಮನಿಗಳು ಕಟ್ಟಿಸಿಬಿಡೋದು, ಅವೆಲ್ಲ ಬಾಡಿಗೆ ಕೊಡೋದು. ಹಿಂಗೆಲ್ಲ ಮಾಡಿ ಅದರಲ್ಲಿಂತ ದುಡಿಸಿ, ಆಸ್ತಿ ದುಡಿಸಿ, ದುಡ್ಡು ಗಳಿಸ್ಬೇಕು, ತಾ ದುಡಿಲಾರ್ದೆ ಹಂಗೆ ಇರ್ಬೇಕನ್ನೋದೇನದಲ್ಲ, ಅದನ್ನ ಇವರು ಖಂಡಿಸ್ತಾರೆ ಶರಣರು. ತನು ಬಳಲದೆ, ಮನ ಬಳಲದೆ, ಉದ್ದಂಡ ವೃತ್ತಿಯಲ್ಲಿ ಧನವ ಗಳಿಸಿ, ದುಡಿಲಾರ್ದ ದುಡ್ಡು ಗಳಿಸಿ, ಬಡ್ಡಿ ಗಳಿಸಿ, ಇಂಥವು ಮಾಡಿ ಗುರುಲಿಂಗ ಜಂಗಮಕ್ಕೆ ವೆಚ್ಚಿಸಿ. ಅಂಥದ್ದು ರೊಕ್ಕ ತಂದು ಗುರುಲಿಂಗ ಜಂಗಮರಿಗೆ ಖರ್ಚು ಮಾಡಿದರೆ, ದಾಸೋಹ ಮಾಡಿ ಭಕ್ತರಾಜವೆಂಬುವರ ಮುಖವ ತೋರದಿರಯ್ಯ. ನೋಡಿ, ಸತ್ಯ ಶುದ್ಧ ಕಾಯಕ ಮಾಡಲಿಲ್ಲ ಅಂದ್ರೆ ಅದು ದಾಸೋಹ ಅನ್ಸಂಗಿಲ್ಲ. ಮತ್ತ ದುಡ್ಡು ನೀವು ಹೆಂಗಾರ ಗಳಿಸಿಕೆ ಅದನ್ನು ನಾವು ದಾಸೋಹ ಮಾಡಲಿಲ್ಲ ಅಂತಂದ್ರೆ ಅದು ಕಾಯಕ ಅನ್ಸಂಗಿಲ್ಲ. ದಾಸೋಹ ಮಾಡಲಿಲ್ಲ ಅಂದ್ರೆ ಕಾಯಕ ಅನ್ಸಂಗಿಲ್ಲ, ಕಾಯಕ ಮಾಡಲಿಲ್ಲ ಅಂದ್ರೆ ದಾಸೋಹ ಅನ್ಸಂಗಿಲ್ಲ. ಈಗ ನೋಡ್ರಿ, ದುಡಿಲಾರ್ದ ದುಡ್ಡು ತಂದು ಯಾರಿಗಾರ ಕೊಟ್ರೆ ಅದು ದಾಸೋಹ ಅನ್ಸಂಗೇ ಇಲ್ಲ. ಗುರುವಿಗೆ ಕೊಟ್ಟರು ಅನ್ಸಲ್ಲ, ಲಿಂಗಕ್ಕೆ ಕೊಟ್ಟರು ಅನ್ಸಲ್ಲ, ಜಂಗಮಕ್ಕೆ ಕೊಟ್ಟರು ಅನ್ಸಂಗಿಲ್ಲ. ಅವ ಏನದನಪ್ಪ, ಆ ರೀತಿ ಇದ್ದವನಿಗೆ ಏನಂತ ಪರಧನ ಚೋರಕ.
ಇನ್ನೊಬ್ಬರು ರೊಕ್ಕ ದುಡಿಲಾರ್ದೆ ಕಳು ಮಾಡಿದವ ಇದ್ದಂಗಂತ ಪರದನ ಚೋರಕ, ಅವ ಪಾಪಿ, ಅವ ಪಾಪಿಷ್ಟ, ಕೋಪಿ, ಪರಿಭ್ರಷ್ಟ, ಹಿಂಗೆಲ್ಲ ಅವನಿಗೆ ಬೈಲಕತ್ತಾರ ಚನ್ನಬಸವಣ್ಣ. ಅವನ ಕಾಯಕವ ವಿಚಾರಿಸದೆ ಉಪದೇಶವ ಕೊಟ್ಟ ಗುರುವಿಂಗ ರೌರವ ನರಕ. ಅವನ ಒಬ್ಬರಿಗೆ ಯಾರಿಗಾರ ಗುರುಗಳಂತ ಪಾಲಿಸ್ತಾನ. ಆ ಗುರು ಇದ್ರ ನೀ ಏನ್ ಕೆಲಸ ಮಾಡ್ತೇಪ್ಪ ಅಂದ್ರೆ, ನಾ ಬಡ್ಡಿ ವ್ಯವಹಾರ ಮಾಡ್ತೇನ್ರಿ, ನಾ ಮನಿ ಬಾಡಿಗೆ ಕೊಡ್ತೇನ್ರಿ, ಇಲ್ಲಂದ್ರ ಒಂದು ಫೋನ್ ಒಂದು ಗಾದಿ ಇಟ್ಕೊಂಡು ಕೂತಿರ್ತಾರೆ. ಒಂದೊಂದು ಅಂಗಡಿ ತಗೊಂಡು ಒಂದು ಫೋನ್ ಒಂದು ಗಾದಿ, ಆ ಗಾದಿ ಮೇಲೆ ಕೂತು ಫೋನ್ ಮಾಡ್ಕೋತ ಯಾರಿಗೋ ಮಾಲ್ ಬೇಕಾಗಿರ್ತದ, ಆ ಕಡೆದು ಆರ್ಡರ್ ತಗೋತಾರ, ಈ ಕಡೆ ಎಲ್ಲಿದೋ ಮಾಲ್ ಇರ್ತದ, ಆ ಮಾಲ್ ಅವ್ರಿಗೆ ಹೇಳಕ್ ಹಾಕಿ ಬಿಡ್ತಾರೆ, ನಡುವರ್ ಕಮಿಷನ್ ನುಂಗಿ ಕೂತ್ ಬಿಡ್ತಾರೆ. ಇದಕ್ಕೇನಂತಾರ, ಇಂಥದೊಂದು ಏನಂತಂದ್ರ ಇದು ಏನಪ್ಪ ನಿಂದು ವ್ಯಾಪಾರ ಅಂತ ಕೇಳಿದ್ರ, ಇದು ಕಮಿಷನ್ ಏಜೆಂಟ್ ಅಂಗಡಿ ರೀ, ಇದು ಬಾಡಿಲಿಂತ ಬರ್ತದ್ರಿ, ಇದು ಮತ್ತೆ ಹಿಂಗೆಲ್ಲ ಬರ್ತದ. ಒಟ್ಟ ನೀನು ಮೈ ಬಗ್ಗಿಸಿ ಏನು ದುಡಿದು ಕೆಲಸ ಮಾಡಿದಿ ಅಂದ್ರೆ ಏನು ಮಾಡಿರಿ ಅಂತ ವಿಚಾರ ಮಾಡ್ಲಾರ್ದೆ ಅಂತ ಶಿಷ್ಯನಿಗೆ ಬೆಳೆಸ್ತಾನಲ್ಲ, ಅಂತ ಗುರುಗೆ ಎಂತದಪ್ಪ ಅಂದ್ರೆ ರವ ನರಕ. ಆ ಗುರು ನರಕಕ್ಕೆ ಹೋಗ್ಬಿಡ್ತಾನಂತ, ಶಿಷ್ಯರಿಗೆ ಚಲೋ ಬುದ್ಧಿ ಕಲಿಸ್ಲಾರ್ದೆ. ಇದಂಗದ ನೋಡ್ರಿ, ಆ ಗುರುವಿಗೆ ರವ ನರಕ. ಮತ್ತೇನಪ್ಪ ಅಂತಂದ್ರೆ, ಅವನ ಆಯತವ ವಿಚಾರಿಸದೆ ಅವನ ಮನೆ ಹೊಕ್ಕು ಲಿಂಗಾರ್ಚನೆಯ ಮಾಡುವ ಜಂಗಮಕ್ಕೆ 7ನೇ ಪಾತಕ, ಸಪ್ತಪಾತಕ. ಅವನ ಆಯತವ ವಿಚಾರಿಸದೆ, ಅವನ ಆಯತ ಅಂದ್ರೆ ಇನ್ಕಮ್. ಆಯತ ಆಯ ಅಂದ್ರೆ ಒಳಗೆ ಬರೋದು. ಏನ್ ಗಳಿಸಿದಪ್ಪ ಅಂತ, ಏನ್ ಗಳಿಸಿದಿ, ಎಷ್ಟು ಗಳಿಸಿದಿ, ಹ್ಯಾಂಗ್ ಗಳಿಸಿದಿ, ಇದು ಒಟ್ಟ ವಿಚಾರ ಮಾಡ್ಲಾರ್ದ ಒಟ್ಟ ದೊಡ್ಡ ಸಾಹುಕಾರದನ್ನ ನಡಿ ಹೋಗಮ್ಮ ಆರಾಮ್ ನಮ್ದೆಲ್ಲ ಉಪಚಾರ ಮಾಡ್ತಾನಂತ ಹೇಳಿ ಅವನ ಮನೆ ಒಳಗೆ ಹೊಕ್ಕು ಸ್ನಾನ ಪೂಜೆ ಮಾಡಿ ಲಿಂಗ ಪೂಜೆ ಮಾಡ್ಕೊಂಡ್ರೆ ಅಂತ ಜಂಗಮ 7ನೇ ಪಾತಕ, ಅವ ಅಂತ 7ನೇ ನರಕಕ್ಕೆ ಹೋತಾನಂತ. ಇಂತಪ್ಪ ಗುರು ಶಿಷ್ಯ ಜಂಗಮದ ಬಾಳುವೆ ಹುಲಿ ಕಪಿಲೆಯ ತಿಂದು. ಇವರಿಬ್ರು ಗುರು ಶಿಷ್ಯರು ಏನದಾರ, ಇಂಥ ಗುರುಗಳು ಶಿಷ್ಯರು ಇದೇನ ಹುಲಿ ಕಪಿಲೆಯ ತಿಂದು. ಕಪಿಲೆ ಅಂದ್ರ ಆಕಳ. ಆಕಳ ತಿಂದು, ಹುಲಿ ಏನ್ ಮಾಡ್ಯದ, ಆಕಳ ತಿಂದು ಏನ್ ಮಾಡ್ಯದ, ಅದು ಮಿಕ್ಕಿದ್ದು ಚರ್ಮ ಎಲಬ ಬಿಸಾಕಿ ಹೋಗ್ಯದ. ಅದು ಹೆಂಗಪ್ಪ ಅಂದ್ರ ಮಿಕ್ಕಿದ ನರಿ ತಿಂದಂತ ಆಯಿತು ಕಾರಣ ಕೂಡಲ ಚನ್ನ ಸಂಗಮ ದೇವ. ಯಾರು ಖರೇ ಮೈ ಬಗ್ಗಿಸಿ ಬೆವರು ಸುರಿಸಿ ದುಡಿತಾರಲ್ಲ ಅವರೆಲ್ಲ ಹೆಂಗ ಹುಲಿ ಕಪಿಲೆ ತಿಂದಂಗ, ಹುಲಿ ಮಾಂಸ ತಿಂದು ಹುಲಿ ಇದ್ದಂಗ ಅವ್ರು. ಆದ್ರ ಅದು ತಿಂದ ಮೇಲೆ ಮುಂದೆ ಎಲುಬ ಚರ್ಮ ಬಿಟ್ಟದ್ದು ಚೀಪ್ತಾರಲ್ಲ, ಹಂಗ ಇವ್ರೇನದಪ್ಪ ಅಂತಂದ್ರೆ ನಾಯಿ ನರಿಗಳು ಆ ಎಲುಬುಗಳ ಚೀಪಿದಂಗದ ಇದು ಅಂತ ಈ ಇಬ್ರು ಗುರು ಶಿಷ್ಯರ ಹಣೆಬರ ಇದು ಅಂತ ನೋಡ್ರಿ. ಹೆಂಗದ, ಎಷ್ಟು ಸ್ಟ್ರಾಂಗ್ ಅದು. ದುಡಿಬೇಕು. ಕಮಿಷನ್ ಬಿಸ್ನೆಸ್ ಇಸ್ ನಾಟ್ ಕಾಯಕ. ಅದೇ ಹೇಳ್ತಾರ ಅವ್ರು, ಯಾವುದೇ ಬಾಡಿಗೆ ರೆಂಟು ಮತ್ತಿನ್ನೇನೇನೋ ಬರ್ತಿರ್ತಾವ. ಮತ್ತಿನ್ನೇನಪ್ಪ ಅಂತಂದ್ರ ಬಾರು ವೈನ್ ಶಾಪ್ಗಳದು ಇವು ತಗೋತಾರ ಲೈಸೆನ್ಸ್ಗಳು, ಆಮೇಲೆ ಮೆಡಿಕಲ್ ಸ್ಟೋರ್ದು ಪರ್ಮಿಷನ್ಗಳು ತಗೋತಾರ. ಅದು ಯಾರೋ ನಡೆಸೋರು ಕೊಟ್ಬಿಡೋದು, ತಾವು ದುಡಿಯೋದಿಲ್ಲ, ತಿಂಗಳ ರೊಕ್ಕ ಬರ್ತಿರ್ತದೆ ಅಷ್ಟೇ. ನಾವೇನು ಮಾಡೋದಿಲ್ಲ, ನಾವ್ ಹಿಂಗೆ ತಿರುಗಾಡ್ತೀವಿ. ಮತ್ತ ಈ ಹೊಲಗಳ ಇಲ್ಲಿ ರಾಯಚೂರಾಗ ದೊಡ್ಡ 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 ಗೌಡ್ರದಾರ, 100 ಎಕರೆ 200 ಎಕರೆ 300 ಎಕರೆ ಗೌಡ್ರದಾರ. ಇವರೆಲ್ಲ ಏನ್ ಮಾಡ್ತಾರಪ್ಪ ಅಂತಂದ್ರ ಹೊಲಗಳು ಲೀಸ್ ಕೊಟ್ಟಿವಿ. ಆ ಲೀಸ್ ತಗೊಂಡು ಅವ ಏನು ದುಡಿತಾನಲ್ಲ ಅವ ಫುಲ್ ಲವ ಇರ್ತಾನ, ಚಂದ ಇರ್ತಾನ. ಅವನ ಮನೆ ಹ್ಯಾಂಡ್ರು ಮಕ್ಕಳು ಎಷ್ಟು ಲವ ಇರ್ತಾರ. ಈ ಗೌಡ್ರ ಅಂತ ಇರ್ತಾರಲ್ಲ ಇವ್ರು ಏನಾಗ್ಬಿಟ್ಟಾರ, ಕೆಲ್ಸ ಇರ್ಲಾರ್ದು ಇಸ್ಪೇಟ್ ಆಡೋದು, ಸಿಗರೇಟ್ ಸೇರೋದು, ಬೀಡಿ ಸೇರೋದು, ಲುಂಗಿ ಉಟ್ಕೊಂಡು ಒಂದು ಬಿಳಿ ಅಂಗಿ ಉಟ್ಕೊಂಡು ಸಾಯಂಕಾಲ ಹೊಸು ಕೂಡಿ ಒದರ್ಕೋತ್ ಕುಂದ್ರೋದು. ಏನಾರ ಒಂದು ಕೆಲ್ಸಕ್ಕೆ ಬರಲ್ಲ, ಊರು ಸುದ್ದಿ ಮಾತಾಡ್ಕೋತ್ ಕುಂದ್ರೋದು. ಮುಖ ಇಷ್ಟು ದರಿದ್ರ ಮುಖ, ಅವ್ರ ಮುಖ ನೋಡ್ಲಕ್ಕೆ ಆಗಂಗಿಲ್ಲ. ಕಳೆ ಗಟ್ಟು ಹೋಗ್ಬಿಟ್ಟದ, ಕಳೆನೇ ಇಲ್ಲ ಅವ್ರ ಮುಖದೊಳಗೆ.
ದುಡಿದವರಿಗೆ ಒಳಗ ಅಮೃತ ಉತ್ಪನ್ನ ಆಗ್ತದೆ. ಕಾಯಕದಿಂದ ಅಮೃತ ಉತ್ಪನ್ನ ಆಗಿ ಒಂದು ಶ್ರೇಷ್ಠವಾದಂತ ಜೀವನ ಉಂಟಾಗ್ತದೆ. ಏನು ಇಲ್ಲೇ ಇಲ್ಲ, ಸುಮ್ಮನೆ ಯಾರೋ ದುಡಿತಾರ, ಯಾರೋ ಆಸ್ತಿ ಮಾಡಿಟ್ಟಾರ, ಸುಮ್ಮನೆ ತಿಂದು ಬದುಕ್ತೀವಿ ಅಂತಂದ್ರ ಅದು ಏನೇನು ಉಪಯೋಗ ಇಲ್ಲ. ಇದ್ರ ಬಗ್ಗೆ ಹೇಳಕ್ಕ ಬಹಳಷ್ಟದ, ಮುಂದೆ ಹೇಳೋಣ. ಈಗೇನಿಲ್ಲ, ಇದೇನದ ಶಟಸ್ಥಲ ಸಿದ್ಧಾಂತದೊಳಗ ಈ ರೀತಿ ಇರಬಾರ್ದು. ಏನ್ ಮಾಡಬೇಕು, ಒಂದೆಲ್ಲ ಒಂದು ಏನಾರ ಕಾಯಕ ಬೆವರು ಸುರಿಸಿ ದುಡಿಯುವಂತ ಒಂದು ಕೆಲಸ ಮಾಡಬೇಕು. ಉಳಿದದ್ದು ಏನಾರ ಮಾಡ್ರಿ, ಕಮಿಷನರ ಮಾಡ್ರಿ, ಬಾಡಿಗೆರ ಮಾಡ್ರಿ, ನಿಮ್ಮ ಶರೀರ ನಿಮ್ಮ ಮನಸ್ಸು ಚೆನ್ನಾಗಿರ್ಬೇಕಾದ್ರೆ ಏನ್ ಮಾಡ್ಬೇಕು, ಮನಸ್ಸಿಗಾಗಿ ಒಂದು ಧ್ಯಾನ ಮಾಡಬೇಕು. ಶರೀರದ ಬೆವರು ಸುರಿಸುವುದಕ್ಕಾಗಿ ಒಂದು ಏನಾರ ಕಾಯಕ ಮಾಡಬೇಕು ಅಂತ ಈ ಒಂದು ವಚನದ ಅನುಭವ. ತನು ಮನ ಬಳಲದೆ ಉದ್ದಂಡ ವೃತ್ತಿಯಲ್ಲಿ ಧನವ ಗಳಿಸಿ ಗುರುಲಿಂಗ ಜಂಗಮಕ್ಕೆ ವೆಚ್ಚಿಸಿ ದಾಸೋಹ ಮಾಡಿ ಭಕ್ತರಾದವೆಂಬುವರ ಮುಖ ತೋರದಿರಯ್ಯ. ನನಗೆ ಅಂಥವ್ರಿಗೆ ನನ್ನ ಮುಖನೇ ತೋರಿಸ್ಬೇಡ, ಅಂಥವ್ರು ನನ್ನ ಮುಖ ತೋರಿಸ್ಬೇಡ. ಅವನು ಪರಧನ ಚೋರಕ, ಅವ ಪಾಪಿ, ಕೋಪಿ, ಪರಿಭ್ರಷ್ಟ. ಅವನ ಕಾಯಕವ ವಿಚಾರಿಸದೆ ಉಪದೇಶವ ಕೊಟ್ಟ ಗುರುವಿಗೆ ರೌರವ ನರಕ. ಅವನ ಆಯತವ ವಿಚಾರಿಸದೆ ಅವನ ಮನೆಯಲ್ಲಿ ಹೊಕ್ಕು ಲಿಂಗಾರ್ಚನೆಯ ಮಾಡುವ ಜಂಗಮಕ್ಕೆ 7ನೇ ಪಾತಕ. ಇಂತಪ್ಪ ಗುರು ಶಿಷ್ಯ ಜಂಗಮದ ಬಾಳುವೆ ಹುಲಿ ಕಪಿಲೆಯ ತಿಂದು ಮಿಕ್ಕಿದ್ದನ್ನ ನರಿ ತಿಂದಂತಾಯಿತ್ತು ಕಾಣ ಕೂಡಲ ಚನ್ನ ಸಂಗಮ ದೇವ ಅಂತೇಳಿ ಈ ರೀತಿ ಹೇಳಿ ಇಂತಿ ತಾಮಸ ನಿರಸನವ ಮಾಡಿದ ಸದ್ಭಕ್ತ ಸ್ಥಳದ ನಿರ್ದೇಶನ, ಆ ಸ್ಥಳದ ಇದು ಅನುಭವ ವಚನ. ಇದು ಹಿಂಗ ಇರಬಾರ್ದು. ತನು ಮನ ದಂಡಿಸಲಾರದೆ ಅನ್ನ ತಿಂದ್ರೆ ಅದು ಅನ್ನ ಜೀರ್ಣ ಆಗಂಗಿಲ್ಲ. ತಿಂದ ಅನ್ನ ಒಳಗ ವಿಷ ಆಗ್ತದ. ಕೆಟ್ಟ ಪದಾರ್ಥಗಳಿಂದ ಕೆಟ್ಟ ಮನಸ್ಸು, ಕೆಟ್ಟ ಪ್ರಾಣ, ಕೆಟ್ಟ ಬುದ್ಧಿ, ಕೆಟ್ಟ ಅಹಂಕಾರ, ಕೆಟ್ಟ ವ್ಯವಹಾರ. ಏನ್ ಮಾಡಿದ್ರು ವ್ಯವಹಾರ ತ್ಯಾಗ ಮಾಡೋ ಬುದ್ಧಿನೇ ಬರಂಗಿಲ್ಲ. ಅಲ್ಲಿ ಬರೀ ವ್ಯವಹಾರ ಬುದ್ಧಿನೇ ಇರ್ತದ. ಕಷ್ಟಪಟ್ಟು ದುಡಿದ ರೈತ ನೋಡ್ರಿ ಹೆಂಗಿರ್ತಾನ. ಹೊಲ್ದಾಗ ಹೋರಿ ಏನ್ ಬೇಕಾದ ತಿಂಡ್ರಿ ಅಂತ ನಾವು. ಮತ್ತ ನೀವೇನ್ರ ಪರಿಚಯ ಇದ್ದೀರಂದ್ರೆ ಮನ್ಯಾಗ ಹಿಡ್ಕೊಂಬಂದು ನಿಮಗೆ ತಿಲ್ಲ ಕೊಡ್ತಾನೋ. ತ್ಯಾಗ ರೈತ ಕಷ್ಟಪಟ್ಟು ಯಾವ ದುಡಿತಾನೋ ಅವನ ಬಲ್ಲೆ ತ್ಯಾಗ ಬುದ್ಧಿ ಬರ್ತವ. ದುಡಿಲಾರ್ದು ದುಡ್ಡು ಗಳಿಸೋರಿಗೆ ಏನಾರ ಮಾಡಿ ಯಾಕಡಿದ್ರೆ ದುಡ್ಡು ತಗೋಬೇಕು ಅನಿಸ್ತಿರ್ತದ ಹೊರತು ತ್ಯಾಗ ಬುದ್ಧಿ ಬರಂಗಿಲ್ಲ. ಅದು ಒಂದು ಕ್ಯಾರೆಕ್ಟರ್. ಆ ರೀತಿ ಕೊಡಕ ಮನಸ್ಸು ಬರಂಗಿಲ್ಲ. ಎಲ್ಲರೇ ಏನಾರ ಸಿಗ್ತದೇನಂತ ಬರೀ ಅದೇ ನೋಡ್ತಿರ್ತಾರೆ ಹೊರತು ತ್ಯಾಗ ಮಾಡೋ ಬುದ್ಧಿ ಬರಂಗಿಲ್ಲ. ಅವ ರೈತನ ಬಲ್ಲಿ ಜೇಬ್ನ ರೊಕ್ಕ ಇಲ್ಲ ಅಂದ್ರೂ ಸಹಿತ ಅವ ಏನು ಸುಮ್ಮಿಂಗ ಯಾರಿಗಾರ ನೋಡಿದ್ರು ಒಂದ್ ಸ್ವಲ್ಪ ಅವನಿಗೆ ಮಾತಾಡಿಸಿದ್ರೆ ಸಾಕು, ತಗೋರಿ ತಿನ್ರಿ ಬರ್ರಿ. ನಾವು ಹೊಲಕ್ಕೆ ಹೋಗ್ತಿರ್ತೀವಿ, ಆಜು ಬಾಜು ಅವ್ರದ್ದು ಏನ್ ಪರಿಸ್ಥಿತಿ, ದಿನ ಎಂತದ ಲುಂಗಿ ಅಂತ ಅಂಗಿ ಕಚ್ಚಿ ಹಾಕೊಂಡು ದುಡಿತಾ ಇರ್ತಾವ. ನಮಸ್ಕಾರ ಅಂತ ಅವ್ರ ಹ್ಯಾಂಡ್ರ ಮುಖ ನೋಡಿದ್ರು ಒಂದ್ ನಮೂನಿ ಇದಾಗ್ಬಿಟ್ಟಿರ್ತಾರ. ಎಲ್ಲ ಸುಟ್ಟು ಬಸ್ ಮಿರ್ತ ಆದಂಗ ಆಗಿರ್ತಾರ. ಆದ್ರೆ ಅವರು ನಗು ಮೊಗ ಕಳೆ ಏನ್ ಮನಸ್ಸು ಎಷ್ಟು ಸುಂದರ, ಎಷ್ಟು ಅವ್ರದೊಂದು ಜೀವನ ಒಳಗೆ ಎಷ್ಟು ಆನಂದ ಇರ್ತಾರಲ್ಲಪ್ಪ. ಇವ್ರು ಇಷ್ಟು ಕಷ್ಟ ಜೀವನ ಇದ್ರು ಎಷ್ಟು ಆನಂದ ಇರ್ತಾರ ಅಂದ್ರೆ ಅವ್ರು ದುಡ್ದದ ಕಾಯಕದ ಅಮೃತ ಕಲಶಗಳು. ಹೋಗಾಗ ಬರಾಗ ಸುಮ್ ಗಾಡಿ ತಗೊಂಡು ಹಿಂಗೆ ಹೋಗ್ತೀರಿ. ಹೊಲ್ದಾಗ ಶೇಂಗಾ ಇರ್ತಾವ, 4 ಬಳ್ಳಿ ಕಿತ್ಕೊಂಡು ಹೋಗಂಗಿಲ್ಲ ನೀವು. ಹೆಂಗ್ ಕೇಳ್ತಿರ್ತಾರ. ಒಂದಿಟ್ಟು ಹಿಡ್ಕೊಂಡು ಹೋರಿ, ಏನಾರ ಬೇಕಿಲ್ಲ ಕಾಯಿಪಲ್ಯ ಹಾಕಿವಿ ತಗೊಂಡು ಹೋರಿ. ಬೇಡ ಮಾರ, ನೀವು ಬೆಳೆದ್ರೆ ಸಾಕದ್, ನೀವು ಚಂದ ಆದ್ರೆ ಸಾಕು ಅಂತಿರ್ತೀವಿ. ಶೇಂಗಾ ತಯಾರಾಗ್ಯದ ಒಯ್ರಿ. ಅವು ಯಾವ ಕಾಯಿಪಲ್ಯಗಳ ಪಡವಕಾಯಿ ಅವು ಏನೇನೋ ಹಾಕಿರ್ತಾರ, ಸೊರೆಕಾಯಿ. ಹೋಗಾಗ ಒಂದೆರಡು ಹಿಡ್ಕೊಂಡವ್ರಿ. ಒಟ್ಟ ಏನು ಮುಟ್ಟದ, ಯಾಕಡೆ ನೋಡಂಗಿಲ್ಲ. ಬರೇ ನಿಮ್ ಹೊಲಕ್ಕೆ ಬರ್ತೀರಿ, ನಿಮ್ ಹೊಲದಲ್ಲಿ ನಿಮ್ ಮನೆಗೆ ಹೋಗ್ಬಿಡ್ತೀರಿ. ಆ ಕಡೆ ಈ ಕಡೆ ಮಾತು ಸಹಿತ ಆಡ್ತಂಗಿಲ್ಲ. ನಾವು ಮಾತಾಡಿದ್ರೆ ಅಟೇ ಮಾತಾಡ, ಸರಿ ಇಲ್ಲ ಅಂದ್ರೆ ನಿಮ್ಮ ನೀವೇ ಇರ್ತೀರಿ. ಅವರೇ ಬಂದು ಮಾತಾಡ್ಸೋತಾರೆ. ಅಂದ್ರ ಅವ್ರ ನಗು ಅವ್ರಂಗ ನಮ್ಗೆ ಎಂದೂ ನಗಲಕ್ಕೆ ಬಂದಿಲ್ಲ. ಅವ್ರಂಗ ನಾವು ಸಂತೋಷವಾಗಿ ಇಲ್ಲೇ ಇಲ್ಲ. ಅವ್ರದ್ದು ಚಿತ್ತ 1000 ಕೊಟ್ಟು ನಂಬಲ್ಲಿ ಇದ್ರು
ನಾವು ನಕ್ಕರ ಹತ್ತಂಗೆ ಕಾಣ್ತೀವಿ, ಅವ್ರು ಹತ್ತರ ನಕ್ಕಂಗೆ ಕಾಣ್ತಾರೆ. ಅಂಥದ್ದೊಂದು ದುಡಿಮೆಯ ವ್ಯವಹಾರ ಎಷ್ಟು ಏನ್ ಮಾಡ್ತದ ಅಂದ್ರೆ ದುಡಿಮೆಯದೇ ವ್ಯವಹಾರ, ಅದರಿಂದ ಚಂದ. ಅದಕ್ಕೆ ಸರ್ವಜ್ಞ ಹೇಳ್ತಾನ, ತನು ಏನ್ರಿ ತ್ಯಾಗ ಬುದ್ಧಿ ರಿಯಲ್ ರೈತ ತ್ಯಾಗ ಬುದ್ಧಿ. ಅವನ ಜೀವನನೇ ಕಷ್ಟ ಜೀವನ, ವಿಚಿತ್ರ ಜೀವನ. ಅವನು ರೇಟ್ ಬರ್ಲತ್ತ ಮಾಲ್ ಇಟ್ಕೊಂಡು ಕೂತ್ನಂದ್ರ ತೂಕ ಕಡಿಮೆ ಆಗ್ತದ, ಹುಳ ಹತ್ತತಾವ. ಬಡ ಬೆಳೆದು ಮಾರ್ಕೆಟ್ ಕೊಟ್ಟನಂದ್ರ ರೇಟ್ ಇರಂಗಿಲ್ಲ. ಅವಾಗ ಓದು ಮಂದಿ ಕೊಡ್ತಿರ್ತಾರ, ರೇಟ್ ಇರಂಗಿಲ್ಲ. ಅವನಿಗೆ ಬಿಸಿಲು ಬೇಕಾಗಿರ್ತದ, ಅವಾಗ ಮಳಿ ಚಳಿ ಒಂದು ಮಾಲ್ ಹಾಳಾಗಿ ಹೋಗ್ಬಿಡ್ತದ. ಅವನಿಗೆ ನೆರಳು ಬೇಕಾಗಿರ್ತದ, ಅವಾಗ ರಣ ಬಿಸಿಲು ಹೊಡಿತಿರ್ತದ. ಎಲ್ಲ ವಿರುದ್ಧ ಇರ್ತದ ಅವನ ಜೀವನದಾಗ. ಎಲ್ಲ ವೈರುಧ್ಯಗಳ ಮಧ್ಯೆ ಅವನು ನಕ್ಕೋತಿರ್ತಾನ, ಬೆಳಿತಾನ, ಕಷ್ಟಪಡ್ತಾನ. ಅವನಿಗಿದ್ದಂತ ಪೇಷನ್ಸು, ಅವನಿಗಿದ್ದಂತ ಇದು. ಮತ್ತು ಬಜಾರ್ದಾಗ ಸಹಿತ ಅವ್ ಟ್ರ್ಯಾಕ್ಟರು ಗಾಡಿ ಅಡ್ಡ ನಡೆಸ್ತಿರ್ತಾರೆ. ನಂಬಲ್ಲಿ ಕಾಟನ್ ಮಾರ್ಕೆಟು ಇಂಥವು ಏನೇನೋ ಇರ್ತಾವ. ನಮ್ಗ ಏನೂ ಅನುಭವ ಇಲ್ಲ. ನಾವು ಯಾವನ್ರಿ ಹೆಂಗ್ ಓಡಿಸ್ತಾನಲ್ಲ ಅವ ರೈತ ಅನ್ಕೋತ ಪೊಲೀಸರಿಗೆ ಹಿಡಿದು ಅವನಿಗೆ ಒಂದು ನೆಟ್ಟಗೆ ಮಾಡಬಾರ್ದು. ಇರ್ಲಿ ಬಿಡ್ರಿ, ಆ ರೈತರ ಕಷ್ಟ ರೈತರಿಗೆ ರಗಡಿರ್ತದ. ನಾವು ಒಂದಿಟ್ಟು ನೆಟ್ಟಗೆ ಮಾಡ್ಲಕ್ಕೆ ಹೋಗಿ ಅವ್ ಬಂದು ವಾದ್ರ ಸಾಕಾಗಿದಿಲ್ಲಿ. ಸುರಕ್ಷಿತ ಅವರಿಗೆ ದಾಟಿಸ್ಬೇಕು, ನಾವು ರೈತರು ಕಾಪಾಡಬೇಕು. ಯಾವ ಪೊಲೀಸರು ಸಹಿತ ರೈತರಿಗೆ ಟೈಟ್ ಮಾಡ್ಲಕ್ಕೆ ಹೋಗಂಗಿಲ್ಲ. ಮತ್ತ ಅವ್ರಿಗೆ ಹಿಡಿದ್ರೆ ಬೈದರೆ ಏನು ಮಾತಾಡ್ಲಕ್ಕೆ ಬರಂಗಿಲ್ಲ. ಅವ್ರಿಗೆ ಸಂಬಾಯ್ತಿರ್ತಾವ, ಬೈಸ್ಕೊಂಡು ಹೋಗ್ತಾವ. ಏನಾರ ಅಂದ್ರೆ ಅನ್ಸ್ಕೊಂಡು ಹೋಗ್ತಾವ, ಗೊತ್ತೇ ಆಗಿಲ್ಲ ಅವ್ಕೆ ಏನ್ ಬೈದರೆ ಸಹಿತ ಅರ್ಥ ಆಗಂಗಿಲ್ಲ ಅಂತ ಜೀವಗಳು. ಅದಕ್ಕೆ ಸರ್ವಜ್ಞ ಹೇಳ್ತಾನ, ತನುವ ದಂಡಿಸದೆ ಮನವ ಖಂಡಿಸದೆ. ಏನಾರ ಮಾಡಿ ಒಟ್ಟು ಬೆವರು ಸುರಿಸಂಥದ್ದು ದಿನ ಒಂದು ಏನಾರ ಕೆಲಸ ಮಾಡಬೇಕು, ವ್ಯಾಯಾಮ ಮಾಡಬೇಕು, ಎಕ್ಸರ್ಸೈಸ್ ಮಾಡಬೇಕು. ಮೈ ಒಳಗಿನ ಬೆವರ ಹೊರಗೆ ಹೋಗಂಥದ್ದೊಂದು ವ್ಯವಸ್ಥೆ ಮಾಡ್ಕೋಬೇಕು. ವ್ಯವಹಾರ, ಎಕ್ಸರ್ಸೈಸು, ವ್ಯಾಯಾಮ, ಯೋಗ ಏನೋ ಮಾಡಿ ಹೆಂಗ ಒಂದು ಮನಸ್ಸು ಒಂದು ಕಡೆ ನಿಲ್ಲಿಸ್ಬೇಕು, ಶರೀರವನ್ನ ದುಡಿಸ್ಬೇಕು. ಇವೆರಡು ಮಾಡಲಿಲ್ಲ, ಮನಸ್ಸನ್ನ ಖಂಡಿಸದೆ. ಮನಸ್ಸು ಆ ಕಡೆ ಈ ಕಡೆ ಹರಿದಾಡ್ತಿರ್ತದ. ಅತ್ತಲಿತ್ತ ಹರಿಯುವ ಮನವನ್ನ ಖಂಡಿಸಿ ಅದಕ್ಕೆ ಒಂದು ಕಡೆ ಕುಂದಿರ್ಸ್ಬೇಕು, ಕಾನ್ಸಂಟ್ರೇಟ್ ಮಾಡಬೇಕು. ಅದು ಒಂದು. ತನುವನ್ನ ದಂಡಿಸಬೇಕು ಅಂದ್ರೆ ಶರೀರಕ್ಕೆ ಕೆಲಸ ಹಚ್ಚಬೇಕು. ತನುವ ದಂಡಿಸದೆ ಮನವ ಖಂಡಿಸದೆ ಉಂಡುಂಡು ಅಂತಂದ್ರೆ ದುಡಿಲಾರ್ದದ್ದು ತಿಂದು ಸ್ವರ್ಗವನ್ನೈದುವೇನೆಂದಡೆ. ನಾ ಸ್ವರ್ಗಕ್ಕೆ ಹೋಗ್ತೀನಿ ಅಂತಂದ್ರೆ ಮೋಕ್ಷ ಸಾಧನೆ ಮಾಡ್ತೀನಿ, ಪರಮಾನಂದ ಹೊಂದುತ್ತೀನಿ ಅಂತಂದ್ರ ಅದನ್ನೇನು ರಂಡೆಯಾಳುವಳೆ ಸರ್ವಜ್ಞ ಅಂತ ಕೇಳ್ತಾರೆ. ಅದೇನು ರಂಡೆ ರಾಜ್ಯ ಏನದು, ಯಾರು ಬೇಕವ್ರು ಏನ್ ಬೇಕದು ಮಾಡಿ ಹೋಗಿ ಅಲ್ಲಿ ಹೋಗಿ ನಾನು ಆನಂದ ಪಡ್ತೀನಿ ಅಂದ್ರೆ ಅದು ಸಾಧ್ಯ ಇಲ್ಲ. ಏನ್ ಮಾಡ್ಬೇಕನ್ನಿಸ್ತದ, ತನು ದಂಡಿಸಿ ಮನ ಖಂಡಿಸಿ ಯಾರು ಮೋಕ್ಷ ಸಾಧನೆ ಮಾಡಿರ್ತಾರ ಅವ್ರಿಗೆ ಪರಮಾನಂದ ಆಗ್ತದೆ ಹೊರತು ನಾವು ತನು ದಂಡಿಸ್ಲಾರ್ದೆ ಮನ ದಂಡಿಸ್ಲಾರ್ದೆ ಸುಮ್ಮನೆ ಉಂಡು ಮೈಯೆಲ್ಲ ಬೆವತು 108 ಜಡ್ಡಿ ಇಟ್ಕೊಂಡು ದೇವ್ರಿಗೆ ಓದ್ತೀವಿ ಅಂತಂದ್ರ ಅದು ಎಂದು ಸಾಧ್ಯ ಇಲ್ಲ, ಅದೆಂದು ಮೋಕ್ಷ ಆಗಂಗಿಲ್ಲ ಅಂತೇಳಿ ಖಂಡಿತವಾಗಿ ಸರ್ವಜ್ಞ ಹೇಳ್ತಾರೆ. ಹಿಂಗೆ ಏನು ಇರಬಾರ್ದು ಅನ್ನೋಂಥ ವಚನಗಳಿಗೆ ತಾಮಸ ನಿರಸನ ಸ್ಥಳ ಅಂತ ಅಂತಾರೆ. ಅಂಥವು ನಮಗೆ ಎಲ್ಲೇ ವಚನಗಳು ಇರಬಾರ್ದು ಅಂತ ಇರ್ತಾವಲ್ಲ, ಡು ನಾಟ್, ಕಳಬೇಡ, ಕೊಲಬೇಡ, ಇವೆಲ್ಲ ತಾಮಸ ನಿರಸನ ಸ್ಥಳದ ವಚನಗಳು. ಹುಸಿಯ ನುಡಿಯಲು ಬೇಡ 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 ಅನ್ನೋವೆಲ್ಲ ತಾಮಸ ನಿರಸನ ಸ್ಥಳ. ಮತ್ತೆ ಹ್ಯಾಂಗೆ ಇರಬೇಕು ಅನ್ನೋದು ಅದು ಎಂತ ವಚನ ಅಂತಾರವರು, ಭಕ್ತನ ನಿರ್ದೇಶನ ಸ್ಥಳ. ನಾಳೆಲಿಂತ ಅದು ನಿರ್ದೇಶನ ಸ್ಥಳ ಚಾಲು ಆಗ್ತದ. ಇವತ್ತಿಗೆ ತಾಮಸ ನಿರಸನ ಸ್ಥಳದ 7 ವಚನಗಳ ಅನುಭವ ಮುಗಿಸಿಬಿಟ್ಟವು. ಸೈಡ್ ಹಂಗೆ ಒಂದು ಸ್ವಲ್ಪ ಓದಿ ತಿಳ್ಕೋಬೇಕು. ನೈತಿಕತೆ, ಆಧ್ಯಾತ್ಮಿಕತೆ, ಧಾರ್ಮಿಕತೆನೂ ಹಂಗೆ ಸೈಡಿಗೆ ಇರ್ಬೇಕು. ಬರೀ ನಾವು ಮೋಕ್ಷ ಸಾಧನೆ ಒಂದೇ ಇದ್ರೆ ಹಂಗೆ. ಅದಕ್ಕೆ ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ತಿಯವರ ಕೃತಿ 5ನೇ ತರಂಗ, ಮಧ್ಯಮ ಅಧಿಕಾರಿ ಅದೃಷ್ಟಿ ಮಹಾರಾಜರಿಗೆ ಉಪದೇಶ, 226ನೇ ವಿಷಯಾಂಕ.
ಏನಂದ್ರೆ ಧನ ಸಂಘದ ದುಃಖ ವರ್ಣನ. ರೊಕ್ಕದಲ್ಲಿಂತ ಸುಖ ಆತದತ್ತ ನಾವು ತಿಳ್ಕೊಂಡಿವಿ. ರೊಕ್ಕದಲ್ಲಿಂತ ಏನೇನು ದುಃಖ ಆಗ್ತದ ಅನ್ನೋದು ಹೇಳ್ತಾರೆ. ಈಗ 110ನೇ ವಿಷಯಾಂಕ. ರೊಕ್ಕ 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 ರೊಕ್ಕದ ಸಹವಾಸ, ಗಂಡನ ಸಹವಾಸ, ಹೆಂಡತಿಯ ಸಹವಾಸ, ಮಕ್ಕಳ ಸಹವಾಸ ಎಲ್ಲ ಹೇಳ್ಕೊತ ಬಂದು ಈಗ ದುಡ್ಡಿನ ಸಹವಾಸ ಏನೇನು ಸಮಸ್ಯೆ ಆಗ್ತದ ಅಂದ್ರೆ तज तिय पुतजूधन चहै ताको मुख में धूल धन चोरन रच्चा करना ಖರ್ಚ ನಾಸ ದುಃಖ ಮಾರ. ಅಂದ್ರೇನು? ಯಾವಾತನು ಸ್ತ್ರೀಯನ್ನ, ಪುತ್ರನನ್ನ, ಸ್ತ್ರೀ ಜಾಗದಾಗ ಹೆಣ್ಮಕ್ಳು ಏನ್ ಮಾಡ್ಬೇಕು? ಪುರುಷನನ್ನ ಅಂತ ಹಾಕೋಬೇಕು. ಏನ್ ಚಿಂತಿಲ್ಲ. ಗಂಡ್ಮಕ್ಳು ಸ್ತ್ರೀ ಅಂತ ಹಾಕೋಬೇಕು, ಹೆಣ್ಮಕ್ಳು ಪುರುಷ ಅಂತ ಹಾಕೋಬೇಕು. ಮತ್ತೆ ಪುತ್ರನನ್ನ ದುಃಖ ಸ್ವರೂಪ ಎಂದು ಭಾವಿಸಿ ತನ್ನ ಸುಖಕ್ಕಾಗಿ ಧನ ಸಂಪತ್ತನ್ನು ಸಂಗ್ರಹಿಸುತ್ತಾನೋ ಅದು ದುಃಖ ಸ್ವರೂಪದ. ಅವೆಲ್ಲ ಹೆಂಡತಿ ಗಂಡ ಎಲ್ಲ ಕಿರಿಕಿರಿ, ಮತ್ತ ಮಕ್ಕಳನ್ನು ಕಿರಿಕಿರಿ. ನನ್ನ ಸೇಫ್ಟಿ ಸಲುವಾಗಿ ರೊಕ್ಕ ಜಮಿಸ್ಕೊಂಡ್ಬಿಡಮ್ಮ ಅಂತ ಇದು ಒಂದು ದಾರಿ. ಅದು ಅವೆಲ್ಲ ದುಃಖ ಅಂತೇಳಿ ಗೊತ್ತಾಗಿ ರೊಕ್ಕದಾಗ ದುಃಖ ಅದು ನನ್ನ ಸೇಫ್ಟಿಗೆ ದುಃಖ ಜಮಾಸಮು ಅಂತ ಆತನ ಬಾಯಲ್ಲಿ ಧೂಳು ಹಾಕಿಕೊಳ್ಳುತ್ತಾನೆ. ಧೂಳು ಅಂದ್ರೆ ಮಣ್ಣು. ಧೂರ ಚಾಯ್ ಪೂತಜು ದನ. ಅವನ ಬಾಯಾಗ ಮಣ್ಣೆ ಬೀಳುತ್ತಾನೆ. ಯಾವ ರೊಕ್ಕ ಜಮಿಸ್ಕೊಂಡು ಹೋಗ್ತಾನ ಅವನ ಬಾಯಾಗ ಮಣ್ಣು ಅಂತಾನೆ ನಿಶ್ಚಲ. ಏಕೆಂದರೆ ಧನವನ್ನ ಎಷ್ಟು ರೀತಿ ಸಮಸ್ಯೆ ಆಗ್ತದಂದ್ರೆ, ಬಲ್ಲಿ ಒಂದಿಷ್ಟು ರೊಕ್ಕಿತ್ತಂದ್ರೆ, ರೊಕ್ಕಿದ್ರ ಏನಪ್ಪ ಅಂದ್ರೆ ಚೋರ, ಜೋರನ ಅಂದ್ರೆ ಸಂಗ್ರಹ ಮಾಡುವಾಗ ಏನಾಯ್ತು? ರಕ್ಷಣೆ ಮಾಡುವಾಗ, ಖರ್ಚು ಮಾಡುವಾಗ, ನಾಶವಾಗುವಾಗ ಅದು ದುಃಖ. ದುಃಖದ ಮೂಲವೇ ಆಗಿರುತ್ತದೆ. ಜೋರನ ಅಂದ್ರೆ ಜೋಡ್ಸೋದು, ರೊಕ್ಕ ಜೋಡ್ಸೋದು. ಈಗ ರೊಕ್ಕ ಜೋಡ್ಸೋದು ಅಂತೀವ್ರು ನೋಡ್ರಿ. ಏನಾರ ಈ ಸಮಸ್ಯೆ ಬಂದತ್ತ ರೊಕ್ಕ ಜೋಡ್ಸೋದು ಎಂತ ಸಮಸ್ಯೆ. ರೊಕ್ಕ ಎಲ್ಲ ಟೈಮ್ನಾಗ ಇರಂಗಿಲ್ಲ. ರೊಕ್ಕ ಇದ್ದಾಗ ಸಮಸ್ಯೆ ಇರಲ್ಲ, ಸಮಸ್ಯೆ ಇದ್ದಾಗ ರೊಕ್ಕ ಇರಂಗಿಲ್ಲ. ಅದು ಸಮಸ್ಯೆಗಳು ಹೆಂಗಿರ್ತಾವ ಅಂದ್ರೆ, ಯಾರು ಪುಣ್ಯವಂತರು ಇರ್ತಾರ ಅಂಥವ್ರಿಗೆ ರೊಕ್ಕ ಸಮಸ್ಯೆ ಜೋಡಾಗಿ ಬರ್ತಾವ. ಜೋಡಾಗಿ ಬಂದು ತಮ್ಮ ಓದ್ತಿರ್ತಾವ, ತಮ್ಮ ಬರ್ತಿರ್ತಾವ. ಅದು ಪುಣ್ಯವಂತರಿಗೆ ಸಾಧ್ಯ. ಇಲ್ಲ ಅಂತಂದ್ರೆ ಕೆಲವೊಬ್ಬರಿಗೆ ಯಾವಾಗಾರ ರೊಕ್ಕ ಬರ್ತಾವ, ಅವಾಗ ಸಮಸ್ಯೆ ಇರಂಗಿಲ್ಲ, ಎದಕ್ಕರೆ ಖರ್ಚಾಗ್ತಾವ. ಮತ್ತೆ ಯಾವಾಗಾರ ಸಮಸ್ಯೆ ಬರ್ತಿರ್ತಾವ, ಅವಾಗ ರೊಕ್ಕ ಇರಲ್ಲ. ರೊಕ್ಕ ಎಗಸಲ್ಲ, ಸಾಲ ಆಗ್ತಿರ್ತಾವ. ಅವು ಒಂದಕ್ಕೊಂದು ಬೇಮೇಳ ಆಗ್ತಿರ್ತಾವ. ಅದಕ್ಕೆ ಇಲ್ಲಿ ಏನಂದ್ರೆ ರೊಕ್ಕದ ಜೋಡಣೆ, ರೊಕ್ಕ ಜೋಡಿಸೋದೇ ಒಂದು ಸಮಸ್ಯೆ. ಅದು ದುಃಖನೇ. ರೊಕ್ಕ ಜೋಡಿಸ್ಬೇಕಾದ್ರೆ ದುಃಖ ಹೌದಲ್ರಿ. ನಿಮ್ಮ ಮನಿ ಬಾಗಿಲಾಗ ಒಬ್ಬರು ಮನಿ ಮಾರ್ತಿರ್ತಾರ, ನಿಮ್ಮ ಹೊಲದ ಬಾಗಿಲಾಗ ಒಬ್ಬರು ಹೊಲ ಮಾರ್ತಿರ್ತಾರ. ಎಂತಿಂತವ್ರು ಬಂದು ಮೂಲಾದ್ರೆ ಏನ್ ಮಾಡಮು, ನಾವೇ ಖರೀದಿ ಮಾಡಿದ್ರೆ ಆಯ್ತು ಅಂತ ಮನಸ್ಸು ಬಂದಿರ್ತದ. ಅದು ತಗೋಬೇಕಂತೇಳಿ ರೊಕ್ಕ ಬೇಕಾಗಿರ್ತದ. ಇಲ್ಲ ಯಾವಾಗಾರ ಅನಾರೋಗ್ಯ ಸಮಸ್ಯೆ ಆಗಿರ್ತದ, ಮತ್ತಿನ್ನೇನೋ ಆಗಿರ್ತಾವ, ಕಾರ್ಯಕ್ರಮಗಳಿಗೆ ಹೋಗ್ಬೇಕಾಗಿರ್ತದ. ಅವಾಗ ಪ್ರತಿ ಸಲ ರೊಕ್ಕ ಜೋಡಿಸ್ಬೇಕಲ್ಲ. ಈಗ ನಮ್ಮಂತವು ಜಂಗಮರು ಬಂದ್ಬಿಟ್ಟಿರ್ತಾರ. ಬಂದ್ರಂದ್ರೆ 1,000-2,000 ಬೇಕಲ್ಲ ಮನಿಗೆ ಬಂದ್ರಿ. ಖರ್ಚು ಏನೋ ಒಂದ್ ಬಂದಾಗ ಅವು ಜೋಡಿಸ್ಬೇಕಲ್ಲ. ಮನಿ ಖರ್ಚಿಗೆ ಒಂದು 500, 1,000, 2,000, 3,000 ಇಟ್ಕೊಂಡು ಸಂಸಾರ ನಡೆಸ್ತಿರ್ತಾರೆ. ಯಾರು ಹಿಂಗ್ ಗುರುಗಳು ಬಂದ್ರು, ಜೋಗಿಗಳು ಬಂದ್ರು, ಜಂಗಮರು ಬಂದ್ರು, ಭಿಕ್ಷಕರು ಎಲ್ಲ ಜೋಡಿಸಿ ಮಾಡ್ಬೇಕಲ್ಲ. ಇದೆಲ್ಲ ಸಮಸ್ಯೆ. ಜೋರನ ಸಂಗ್ರಹ, ಆ ದುಡ್ಡು ಸಂಗ್ರಹ ಮಾಡೋದು, ಜೋಡಿಸೋದು ಒಂದು ಸಮಸ್ಯೆ. ಆಮೇಲೆ ರೊಕ್ಕ ಬಂದ ಮೇಲೆ ಅದನ್ನ ರಕ್ಷಣೆ ಮಾಡ್ಬೇಕಲ್ಲ. ಅದು ಬರೋದೇನು ಚಲೋ. ಬಂದಾಗ ಅದನ್ನ ರಕ್ಷಣೆ ಮಾಡ್ಬೇಕು ಅಂತಂದ್ರ ಸ್ವಲ್ಪ ನಿಮ್ಮಲ್ಲಿ ರೊಕ್ಕ ಗೊತ್ತಾದ್ರೆ ಸಾಕು. ಸ್ವಲ್ಪ ಬರಕತ್ತೀವ್ರಿ, ಒಂದ್ ಸ್ವಲ್ಪ ಕೆಲ್ಸದ, ಫೋನ್ ಮಾಡಿ ನಾಳೆ ಮುಂಜಾನೆ ಬರ್ತೀವಿ, ನಾಳೆ ಸಾಯಂಕಾಲ ಬರ್ತೀವಿ, ಸ್ವಲ್ಪ ಕೆಲ್ಸದ, ಆಯ್ತು ಬಂದ್ರಂದ್ರೆ ರೊಕ್ಕ ಬೇಡ್ಲಕ್ಕಂತ.
ಅವಕ್ಕೆ ಉಳಿಸ್ಕೋಬೇಕಲ್ಲ, ಸಂಬಂಧನೂ ಉಳಿಸ್ಕೋಬೇಕು, ರೊಕ್ಕನೂ ಉಳಿಸ್ಕೋಬೇಕಾದ್ರೆ ಏಸ್ ಮಂದಿ ತಗಟ್ ಕರಿ ಮಾರಿ ಕಟ್ಕೋಬೇಕಾಗ್ತದೆ. ರೊಕ್ಕ 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 ರಕ್ಷಣೆ ಮಾಡುವುದು ಸಮಸ್ಯೆ. ಮತ್ತ ರೊಕ್ಕ ಜಮಾಯಿಸಿದ ಮೇಲೆ ಅದನ್ನು ದುಃಖನೇ ಕೊಡ್ತದೆ. ರಕ್ಷಣೆ ಮಾಡೋದಕ್ಕೂ ದುಃಖನೇ ಕೊಡ್ತದೆ. ಬ್ಯಾಂಕ್ನಾಗ ಇಟ್ರಿ ಅಂತಂದ್ರೆ ಇನ್ಕಮ್ ಟ್ಯಾಕ್ಸ್ನವ್ರ ಸಮಸ್ಯೆ, ಮನೆಯಾಗ ಇಟ್ರಿ ಅಂದ್ರೆ ಕಳ್ಳರ ಸಮಸ್ಯೆ, ಮತ್ತದು ಖರ್ಚಾಗಿ ಹೋಲಕತ್ತು ಅಂದ್ರೆ ಅದನ್ನು ಸಮಸ್ಯೆ. ಎದಕ್ಕರೆ ದವಾಖಾನಿಗೋ ಮತ್ತೆ ಅದಕ್ಕೋ ರೊಕ್ಕ ಖರ್ಚಾಗಿ ಎಲ್ಲ ಕೆಲಸ ಆಲಕತ್ತು ಅಂದ್ರೆ ಅದನ್ನು ದುಃಖನೇ ಕೊಡ್ತದೆ. ಏನಪ್ಪ ರೊಕ್ಕ ಹಿಂಗ್ ಹೋಲಕತ್ತಲ್ಲ, ಏನ್ ಮಾಡಬೇಕು. ಮತ್ತೆ ನಾಶವಾಗುವಾಗ, ದುಡ್ಡು ಹಾಳಾಗಿ ಹೋಗುವಾಗ ಕೂಡ ಅದು ಏನಾಗ್ಬಿಡ್ತದೆ, ದುಃಖನೇ ಕೊಡ್ತದೆ. ದುಃಖದ ಮೂಲವೇ ಆಗುತ್ತದೆ. ಒಮ್ಮಿದೊಮ್ಮಿಗೆ ಏನೇನಾರೇ ಆಗ್ತಿರ್ತಾವ, ಒಟ್ಟ ಗೊತ್ತಾಗಂಗಿಲ್ಲ. ನಾಶ ಹೆಂಗಾಗ್ತದೆ ಒಟ್ಟ ಗೊತ್ತಾಗಂಗಿಲ್ಲ. ಒಂದು ಕಡೆ ಸುಮ್ನೆ ಅದು ಕರೆಂಟಿಂದ ವೈರ ಲೂಸ್ ಕನೆಕ್ಷನ್, ಅದಕ್ಕೊಂದು ಬಿದಿರು ಬಡಿಗೆ ತಗೊಂಡು ಲೈಟ್ ಕಂಬಕ್ಕೆ ಹಿಂಗೆ ಟಂಗ್ ಟಂಗ್ ಹೊಡಿನ ಕರೆಂಟ್ ಚಾಲು ಆಯ್ತು. ಕರೆಂಟ್ ಚಾಲು ಏನಾಯ್ತು, ಈಗ ಮುಂದೊಂದು ದಿವಸ ಏನಾಯ್ತು, ಅದು ಬಡಿಗೆಲ್ಲ ಹೊಡೆದ್ರೂ ಚಾಲು ಆಗಲ್ಲ. ಅವ್ರ ಮನ್ಯಾಗ ಯಾವುದೋ ಒಂದು ಸ್ಟೂಡೆಂಟು ಯಾರೋ ಒಬ್ಬರು ಬಾಡಿಗೆ ಇದ್ರು. ಅವ್ರು ಏನ್ ಮಾಡಿದ್ರು, ಅದು ಕಂಬದ ಮೇಲೆ ಏರಿಕೆ ನೋಡಿ ಏನಾಗ್ಯದಂತ ನನಗೆ ಗೊತ್ತದ್ರಿ ಎಲ್ಲಿ ವೈರ್ ಹೋಗ್ಯದ ನಮ್ದತ್ತ, ಆ ವೈರ್ ಸ್ವಲ್ಪ ಟೈಟ್ ಮಾಡಿ ಮೇಲೆ ಏರ್ಬೇಕು. ಅಲ್ಲಿ ಆದ್ಮೇಲೆ ಕರೆಂಟ್ ಹೊಡೆದು ಅದು ಕ್ಯಾಂಡಿಡೇಟ್ ಸತ್ತೇ ಹೋಗ್ಬಿಡ್ತಾವ. ಹೈ ಟೆನ್ಷನ್ ಕೇಬಲ್ ಇರ್ತಾವ, ಅದು ಸತ್ತಾಯ್ತು. ಸತ್ತಾದ್ಮೇಲೆ ಕಂಬದ ಮೇಲೆ ಯಾಕೆ ಏರಿದ್ರು, ಯಾರು ಏರಿದ್ರು, ಯಾಕೆ ಏರಿಸಿದ್ರು, ಅವನೇನು KEB ಲೈನ್ ಮ್ಯಾನ, ಅವನಿಗೆ ಯಾಕೆ ಏರಿಸಿದ್ರಿ? ಆಯ್ತು, ನೀವು ಮನಿ ಓನರ, ನಿಂದು ಜಿಮ್ಮೆದಾರಿ ಸಾವಿಗೆ ಅಂತೇಳಿ ಅವರು ಬಲ್ಲಿದ್ದ ರೊಕ್ಕನು ಕರ್ಸ್ಕೊಂಡು ದವಾಖಾನೆಗೆ ಹಾಕಿದ್ರು. ಆಮೇಲೆ ಕೋರ್ಟಿಗೆ ಹಾಕಿ ಅವನ ಮನಿ ಮಾರಿಕೆ ರೊಕ್ಕ ವಸೂಲಿ ಮಾಡಷ್ಟು ಕೆಟ್ಟ ಪರಿಸ್ಥಿತಿ ತಂದ್ಬಿಟ್ರು. ಯಾವಾಗ ಹೆಂಗ್ ನಾಶ ಆಗ್ತದ ಗೊತ್ತಿಲ್ಲ. ಸುಮ್ಮನೆ ಗಾಡಿ ಕೊಡ್ರಿ, ಒಂದ್ ಸ್ವಲ್ಪ ಹೊತ್ತ ಗಾಡಿ ತಗೊಂಡು ಎಲ್ಲರೂ ಬಿದ್ದು ಆಕ್ಸಿಡೆಂಟ್ ಆದ್ಮೇಲೆ ಅದು ಆಕ್ಸಿಡೆಂಟ್ ಮಾಡಿದವ್ರು ಏನ್ ಜಿಮ್ಮೆದಾರಿ ಇರ್ತಾರೆ? ನಾವು ಗಾಡಿ ಕೊಟ್ಟವ್ರೆ ಜಿಮ್ಮೆದಾರಿ ಆಗಿಬಿಡ್ತೀವಿ ಅದಕ್ಕೆ. ಯಾವಾಗ ಹೆಂಗ ಹಾಳಾಗ್ತದ ರೊಕ್ಕ, ಏನೇನಾಗ್ತದ ಗೊತ್ತಾಗಂಗಿಲ್ಲ. ಹುಷಾರಾಗಿರ್ಬೇಕು, ಬಹಳ ಹುಷಾರಿರ್ಬೇಕು. ಹಿಂಗಾಗಿ ಡಾಕ್ಟರ್ ಬರೇ ದುಡ್ಡು ಒಂದೇ ಹಾಳಾಗಂಗಿಲ್ಲ, ಮಾನ ಪ್ರಾಣ ಜೀವನ ಎಲ್ಲನೂ ಹಾಳಾಗ್ತಿರ್ತದ. ಅದ್ರ ಸಂಗಟ ಬಹಳ ಹುಷಾರಾಗಿರ್ಬೇಕು. ಅದಕ್ಕೆ 4 ರೀತಿ ಸಮಸ್ಯೆಗಳು ಹೇಳಿದರು. ಎಲ್ಲಿ ಯಾವನು ಹೆಂಡತಿ ಗಂಡ ಮಕ್ಕಳು ಏನದವ ಇವು ದುಃಖದಾಯಕ, ರೊಕ್ಕನೇ ಒಂದು ಸುಮ್ಮ ಸೇಫ್ಟಿಗೆ ಜಮಾಯಿಸ್ಕೋಬೇಕು ಅಂತೇಳಿ ಒಬ್ಬ ಯಾವನು ದುಡ್ಡು ಜಮಾಯಿಸ್ಕೋತಾನ ಅವನ ಬಾಯಾಗ ಮಣ್ಣೇ ಬೀಳುತ್ತದ, ಧೂಳು ಬೀಳುತ್ತದ. ಯಾಕಂದ್ರ ಅದು ಸಂಗ್ರಹ ಮಾಡುವಾಗನೂ ದುಃಖ, ರಕ್ಷಣೆ ಮಾಡುವಾಗ ದುಃಖ, ಖರ್ಚು ಮಾಡುವಾಗ ದುಃಖ, ನಾಶ ಆಗುವಾಗ ದುಃಖ. 4 ರೀತಿ ದುಃಖ ಹೇಳ್ಯಾರ. ಯಾವುವು? ಸಂಗ್ರಹ, ರಕ್ಷಣೆ, ಖರ್ಚು, ನಾಶ. ಇಷ್ಟು. ಮತ್ತೆ ಸಂಗ್ರಹ ಮಾಡಿದ ದುಡ್ಡು ಹಂಗೆ ಜಮಾಯಿಸಿ ಇಟ್ರಿ ಅಂತಂದ್ರೆ ಮನೆಯಾಗೆ ಹಂಗೆ ಮುಚ್ಚಿಟ್ಟು ಬಿಡ್ತಾರೆ ಹೆಣ್ಮಕ್ಳು. ಒಂದಿಷ್ಟು ಮಂದಿ ಏನ್ ಮಾಡ್ತಾರ, ಬಂದ್ ರೊಕ್ಕ ಎಲ್ಲ ಜಮಾಯಿಸಿ ಅಲ್ಮಾರಾಗ ಎಲ್ಲೋ ಒಂದ್ ಕಡೆ ಜಮಾಯಿಸಿ ಕಳು ಮಾಡಿ ಇಟ್ಕೊಂಡ್ಬಿಡ್ತಾರೆ ಗಂಡನ ರೊಕ್ಕ. ಅದು ಬ್ಯಾಂಕಿನಾಗ ಇಟ್ರು ಬಡ್ಡಿರೇ ಬರ್ತದೆ. ಅದು ಮನೆಯಾಗ ಇಟ್ಕೊಂಡು ಕೂತ್ರ ಇದು 7 ವರ್ಷಲಿಂತ ಇಷ್ಟು ರೊಕ್ಕ ಮನೆಯಾಗ ಇಟ್ಕೊಂಡು ಕೂತಿದ ಅಂದ್ರೆ 25 ವರ್ಷಲಿಂತ ಹಂಗೆ ಇಟ್ಕೊಂಡು ಕೂತಾರ. ಏನು ಒಂದು 1.5 ಲಕ್ಷ 2 ಲಕ್ಷ ಇಟ್ಕೊಂಡು ಕೂತಿರ್ತಾರೆ. ಅದೇ ಬ್ಯಾಂಕಿನಾಗ ಇಟ್ಟಿದ್ರೆ ಅದು 10 ಲಕ್ಷ ಆಗಿರ್ತದೆ. ಅದು ನಾಶನೇ. ಅದು ಸುಮ್ಮನೆ ಸಂಗ್ರಹ ಮಾಡಿದ್ರೆ ನಾಶ. ಏನಿರ್ಬೇಕಪ್ಪ ಮನೆಯೊಳಗಂದ್ರ ದುಡ್ಡು ಸಂಗ್ರಹ ಅಂದ್ರೆ ಎಂತ ಸಂಗ್ರಹ ಇರ್ಬೇಕಂದ್ರ ಒಂದು 100-200 ರೂಪಾಯಿದ್ದು ಕಾಯಿನ್ಸ್ ಇರ್ಬೇಕು ಮನ್ಯಾಗ. 1 ರೂಪಾಯಿ 2 ರೂಪಾಯಿ 5 ರೂಪಾಯಿ 10 ರೂಪಾಯಿದು ಕಾಯಿನ್ಸ್ 100-200 ರೂಪಾಯಿ ಇರ್ಬೇಕು. ಅವು ಇರ್ಬೇಕು ಮನ್ಯಾಗ. ಒಂದ್ ಕಡೆ ಬೋಗಣೆಗರೆ ಬುಟ್ಟೆಗರೆ ಹಾಕಿ ಇಟ್ಟಿರ್ಬೇಕು. ಎಲ್ಲರೇ ಹೋಗಾಗ ಬರಾಗ ಒಂದು ಮುಟ್ಟಿಗೆ ಜೋಬ್ದಾಗ ಹಾಕೊಂಡು ಹೋಗ್ಬಿಡ್ಬೇಕು. ಅವು ಚಿಲ್ಲರ್ ಸಮಸ್ಯೆ ಬರಂಗಿಲ್ಲ. ಆಮೇಲೆ ಒಂದು 1000 ರೂಪಾಯಿದು ಅರೆ 1,000-2,000 ರೂಪಾಯಿದು ಎಂಥವು ಇರ್ಬೇಕಂದ್ರೆ 10, 20, 50, 100 ಚಿಲ್ಲರ್ ಇರ್ಬೇಕು. ಅವು 1,500-2,000 ರೂಪಾಯಿ ಒಂದ್ ಕಡೆ ಇರ್ಬೇಕು. ಅವು ಯಾವಾಗ ಬೇಕು ಅವಾಗ ಊರಿಗೆ ಹೋಗಾಗ ಅವು ಜೋಡಿಸ್ಕೊಂಡು ಹೋಗ್ಲಕ್ಕ ಬೇಕು. ನೆಟ್ಟಗೆ ಒಮ್ಮೆ 2,000 ನೋಟ್ ಇಟ್ಕೊಂಡೆ, 500 ರೂಪಾಯಿ ನೋಟ್ ಇಟ್ಕೊಂಡೆ,
ಎಲ್ಲರೂ ಹೋಗಕ್ಕೆ ₹6 ಚಾ ಕುಡಿದಕ್ಕೆ ₹500 ನೋಟ್ ಕೊಟ್ರ ಇರೋಗಪ್ಪ ದೊಡ್ಡ ಮನುಷ್ಯ ನನ್ನ ಋಣದಾಗ ಹೋಗು, ನಿನಗೆ ಕೊಡ್ಲಕ್ ನನ್ನ ಬಳಿ ಚಿಲ್ಲರಿಲ್ಲ ಅಂತ ಹೇಳ್ತಾರ. ಹಂಗೆ ಮಾಡಬಾರ್ದು. ಎಲ್ಲ ಕಡೆ ವ್ಯವಹಾರದೊಳಗೆ ನಾವು ಚೇಂಜ್ ಕೊಟ್ಟು ಯಾರ್ದು ₹1 ಉಳಿಸ್ಕೊಳ್ಳಾರ್ದಂಗೆ ದಾಟಿ ಬರ್ಬೇಕು. ಯಾವ ಚೇಂಜಿನ ಸಮಸ್ಯೆ ಆಗಲಾರ್ದಂಗೆ ಚೇಂಜ್ ಬರಲ್ಲಿ ಕೊಟ್ಟು ನೋಟ್ ಕೊಟ್ಟು ಚೇಂಜ್ ತಗೋಬೇಕು. ಮತ್ತು ಚೇಂಜಿಂದ ಅತ್ಯವಶ್ಯಕತೆ ಇದ್ದಲ್ಲಿ ಅವ್ರಿಗೆ ಚೇಂಜ್ ಕೊಟ್ಟೇ ಬರಬೇಕು. ಮುಂಜಾನೆ ನಂಬಲ್ಲಿ ರಾಯಚೂರಾಗ ಒಂದು ರೋಡ್ ಫುಲ್ ಕಾಯಿಪಲ್ಯ ಮಾರ್ಕೆಟ್, ಮುಂಜಾನೆ ಫ್ರೆಶ್ ಮಾರ್ಕೆಟ್ ಅವರೇ ಬರ್ತಾರೆ. ನಸಿಕ್ನಾಗ ರೈತರು ಬಂದು ಎಲ್ಲ ಕಾಯಿಪಲ್ಯ ಮಾರ್ತಾರ. ಅವರು 9-9:30 ಹೋಗೋ ಟೈಮ್ನೊಳಗೆ ಮತ್ತೆ ಕಮಿಷನ್ ಏಜೆಂಟ್ ಹೆಣ್ಮಕ್ಳು ಬರ್ತಾರೆ. ಅವ್ರು ಏನು ಮಾಡ್ತಾರೆ, ಅವ್ರು ಏನು ಮಾರಿ ಉಳಿದಿರ್ತದೆ ಇವ್ರು ತಗೋತಾರೆ. ಮುಂಜಾನೆ ಅವರು ₹10ಗೆ 5, 10 ಹಿಂಗೆ ಕೊಡ್ತಿರ್ತಾರೆ. ಅವರು ಕಮಿಷನ್ ಏಜೆಂಟ್ಸ್ ಬಂದ ಮೇಲೆ ₹10 2, ₹5 ಒಂದು ಸೂಡ್ ಅಂತಾರೆ ಅವರು. ಆಮೇಲೆ ಬಂದವರು ಈಗ ನಚಿಕ್ನಾಗ ಏನು ರೈತರು ಬಂದು 5 ಗಂಟೆಗೆ 5 ಗಂಟೆಲಿಂತ 8:30 9 ತನಕ ಮಾರಾಟ ಮಾಡ್ತಿರ್ತಾರಲ್ಲ, ಅವ್ರದ್ದು ದುಡ್ಡು ಉಳಿಸ್ಕೋಬಾರ್ದು. ಅವ್ರು ಏನು ರೊಕ್ಕ ಕೊಟ್ಟರು ತಗೋತಿರ್ತಾರ. ಇಲ್ಲಂದ್ರೆ ಏನು ಮಾಡ್ತಾರ, ಕಾಯಿಪಲ್ಯ ತಗೊಂಡು ಬಾರಪ್ಪ ಹೋಗಕ್ಕೆ ಕೊಟ್ಟು ಹೋಗು, ಸ್ವಲ್ಪ ನೆನಪಲೆ ಕೊಡು ಅಂತ ಕೆಲವೊಬ್ರು ಅಂತಾರ. ಕೊಟ್ಟು ಹೋಗು ಅಂತ ಹೇಳ್ತಾರ. ಏನಾಗ್ತದೆ, ನೀ ತಿಂದ್ರೆ ಏನಾಗ್ತದೆ, ಎಲ್ಲಿ ಹೋಗ್ತದೆ, ನೀ ತಿಂದ್ರೆ ಏನಾಗ್ತದೆ, ಹಿಂಗೆಲ್ಲ ರೈತರು ಇರ್ತಾರೆ. ಅವ್ರ ದುಡ್ಡು ಉಳಿಸ್ಕೊಳ್ಳೇಬಾರ್ದು, ಅವ್ರಿಗೆ ಕೊಡ್ಬೇಕು, ಕಂಪಲ್ಸರಿ ಕೊಡ್ಬೇಕು. ಯಾಕಂದ್ರೆ ಕಷ್ಟಪಟ್ಟು ನಸಿಕ್ನಾಗ ಎದ್ದು ಅದೆಲ್ಲ ರಾತ್ರಿ ಹೊಲದಾಗಿ ಅದೆಲ್ಲ ಕಿತ್ತಿ ಸೂಡು ಕಟ್ಟಿ ಮುಂಜಾನೆ 9-9:30 ಅವ್ರು ಹೊಳ್ಳಿ ಮತ್ತೆ ಹೊಲಕ್ಕೆ ಲೇಬರ್ಸ್ ಬರ್ತಿರ್ತಾರೆ. ಆ ಕೆಲಸದವ್ರ ಸಲುವಾಗಿ ಅವ್ರು ಮತ್ತೆ ಓಡ್ತಿರ್ತಾರೆ. ಅಂಥವ್ರ ದುಡ್ಡಂತೂ ಇಟ್ಕೊಳ್ಳೇಬಾರ್ದು. ನೆನಪು ಮಾಡಿ ಮಾರ್ತವ್ರು ಸಹಿತ ನೆಕ್ಸ್ಟ್ ಟೈಮ್ ಆದ್ರೂ ಅವ್ರ ದುಡ್ಡು ಕೊಡಬೇಕು. ಹಿಂಗಿರ್ತದೆ. ಅದಕ್ಕೆ ಇದು ಸಂಗ್ರಹ, ರಕ್ಷಣೆ, ಖರ್ಚು, ನಾಶ ಮಾಡುವಾಗ ಇವು ನಮಗೆ ದುಃಖನೇ ಕೊಡ್ತಿರ್ತಾವ ಅನ್ನೋಂಥದ್ದು ಮಾತು. ನೆಕ್ಸ್ಟ್ 111ನೇ ವಿಷಯಾಂಕ ಇದೇನಂತದ, ಜೋ ಚಾಹೈ ಮಾಯಾ ಬಹು ಜೋರಿ. ಕರೈಸ, ದುಡ್ಡಿಗೆ ಮಾಯ ಅಂತಾರ. ಸ್ವಲ್ಪ ದುಡ್ಡು ಅದೇನು ಕೊಡ್ರಿ ಅನ್ನೋದ್ರ ಬದಲಿ ನಾವೆಲ್ಲ ನಿರಂಕಾರಿ, ಇದ್ರೊಳಗೆ ಮಾಯಾ ಬೇಕಿತ್ತು ಅಂತ, ದುಡ್ಡು ಬೇಕು, ದುಡ್ಡು ಕೊಡ್ರಿ, ದುಡ್ಡನ್ನ ಶಬ್ದ ಬಳಸಲ್ಲ, ಮಾಯಾನೇ ಅಂತಾರ. ಇವ್ರನ್ನು ಹಂಗೆ ಬರೀತಾರೆ. ಜೋ ಚಾಹೈ ಮಾಯಾ ಬಹು ಜೋರಿ, ಕರೈಸ ಅನರ್ಥ, ಸುಲಾಖ ಕರೋರಿ, ಜಾತಿ ಧರ್ಮ ಕುಲಧರ್ಮ ಸುತ್ಯಾಗೈ, ಜೋ ಧನಕ್ಕೂ ಚೋರನ ಜನೆ ಲಾಗೈ. ಅಂತಂದ್ರೆ ಯಾವಾತನು ಮಾಯಾರೂಪ ಧನವನ್ನ ಬಹಳಷ್ಟು ಸಂಗ್ರಹಿಸಬೇಕೆಂದು ಬಯಸುತ್ತಾನೆಯೋ, ಯಾರು ರೊಕ್ಕ ಜಗ್ಗಿ ಗಳಿಸ್ಬೇಕಂತಿರ್ತಾರ, ಏನಾಗ್ತದಪ್ಪ ಅಂತಂದ್ರೆ ಆತನು ಲಕ್ಷ ಕೋಟಿ ಅನರ್ಥಗಳನ್ನು ಮಾಡುತ್ತಾನೆ. ಅವನು ಕೆಟ್ಟ ಕೆಲಸಗಳು ಮಾಡ್ತಾನ, ಅನರ್ಥಗಳು ಮಾಡ್ತಾನೋ. ಯಾವ ಪುರುಷನು ಧನವನ್ನು ಸಂಗ್ರಹಿಸಲು ಪ್ರವೃತ್ತನಾಗುವನೋ ಆತ ಏನ್ ಮಾಡ್ತಾನ, ಜಾತಿ ನೋಡುವುದಿಲ್ಲ, ಧರ್ಮ ನೋಡುವುದಿಲ್ಲ, ಕುಲ ನೋಡುವುದಿಲ್ಲ, ಏನೇನು ನೋಡುವುದಿಲ್ಲ. ಎಲ್ಲಿದರೆ ಬರಲಿ, ಹ್ಯಾಂಗರೆ ಬರಲಿ, ಅಷ್ಟು ರೊಕ್ಕ ಬರಲಿ ಅಂತಿರ್ತಾನ. ಧರ್ಮ ಮಾರ್ಗ ಅಧರ್ಮ ಮಾರ್ಗ ಅವು ಯಾವ ಬೇಕೇ ಇಲ್ಲ ಅವನಿಗೆ, ಅಟ್ಟ ರೊಕ್ಕ ಬರಲಿ ಅಂತಿರ್ತಾನ. ಹಂಗಾವ ನೀತಿ ರೀತಿ ಧಾರ್ಮಿಕತೆ ನೈತಿಕತೆ ಆಧ್ಯಾತ್ಮಿಕತೆ ಎಲ್ಲ ಓಟು ಮರೆತು ಏನ್ ಮಾಡ್ತಾನ, ರೊಕ್ಕ ಗಳಿಸ್ತಾನ. ಈಗ ವ್ಯಾಪಾರದಾಗ ಆಧ್ಯಾತ್ಮಿಕತೆ ಹೆಂಗ್ರಿ, ಅದು ದುಡ್ಡಿನ ವಿಷಯದಾಗ ಆಧ್ಯಾತ್ಮಿಕತೆ ಹೆಂಗ, ಆತ್ಮ ಒಂದೇ ಅಂತೇಳಿ ವ್ಯವಹಾರ ಮಾಡ್ತೀವಲ್ಲ, ಅದೇ ಆಧ್ಯಾತ್ಮಿಕತೆ. ಆತ್ಮ ಒಂದೇ ಅಂತೇಳಿ ವ್ಯವಹಾರ ಮಾಡ್ತೀವಿ. ಎಲ್ಲಿಗೆ ಹೋಗ್ತದ ಅಂತಿರ್ತಾರ ನೋಡ್ರಿ. ವ್ಯವಹಾರ ಮಾಡ್ಬೇಕು ಹೆಂಗಂದ್ರೆ ಆಧ್ಯಾತ್ಮಿಕವಾಗಿ ವ್ಯವಹಾರ ಮಾಡ್ಬೇಕು, ಅದು ಹೆಚ್ಚು ಆನಂದ ಕೊಡ್ತದೆ.
ಅದಕ್ಕೊಂದು ವಚನ ಹೇಳ್ತೀನಿ. ಅದೇ ಯಾವ್ದಾಗಿಲ್ಲ ನೋಡ್ತೇನೆ. ಇದು ಆಧ್ಯಾತ್ಮಿಕವಾಗಿ ವ್ಯವಹಾರ ಹೆಂಗಿರ್ತದಪ್ಪ. ಹಡೆದೊಡವೆ ವಸ್ತುವನು ಮೃಡ ಭಕ್ತರಿಗಲ್ಲದೆ ಕಡ ಬಡ್ಡಿಯ ಕೊಡಲಾಗದು. ಹಡೆದ ಒಡವೆ ವಸ್ತು ಅಂದ್ರೆ ಹಡೆದದ್ದಂತಂದ್ರೆ ಏನು? ದುಡಿದು ಗಳಿಸಿದ್ದು ಏನದ? ನಮ್ಮ ಸಂಪತ್ತನ್ನ ಎಂಥವ್ರ ಜೊತೆಗೆ ಹಂಚ್ಕೋಬೇಕಂದ್ರೆ ಮೃಡ ಭಕ್ತರಿಗಲ್ಲದೆ ಕಡ ಬಡ್ಡಿಯ ಕೊಡಲಾಗದು. ಯಾವನ ಬಡ್ಡಿ ಕೊಡ್ತಾನ ಕೇಳಕ್ಕೆ ಬರ್ಲಿದ್ ರೊಕ್ಕ ಎಲ್ಲ ಅವನಿಗೆ ಕೊಟ್ಟು ಕುಂದ್ರದು, ಇಲ್ಲ ಕಡ ಕೊಡೋದು. ಕಡ ತಗೊಂಡೋದವ್ರು ಹೆಂಗಿರ್ತಾರಂದ್ರ ಅವ್ರಿಗೆ 100 ರೂಪಾಯಿ ಕೊಟ್ರಿ ಅಂದ್ರ 100 ಸಾರಿ ಬೇಡ್ಬೇಕು. 200 ರೂಪಾಯಿ ಕೊಟ್ರಿ 200 ಸಾರಿ ಬೇಡ್ಬೇಕು. ಅಂಥವ್ರು ಬಂದಿರ್ತಾರೆ ಕಡ ತಗೊಂಡೋಗ್ಲಕ್ಕ. ಅಂಥವ್ರಿಗೆ ಕೊಟ್ಟಿಗೆ ಯಾಕೆ ಮನಸ್ಸು ನೋಯಿಸ್ಕೋತೀರಿ? ಕಡ ಬಡ್ಡಿ ಕೊಡಲಾಗದು. ಹೆಂಗಿರ್ತದ? ಬಂದಡ್ ಒಂದು ಲೇಸು, ಬಾರದಿದ್ದಡ್ 2 ಲೇಸು. ಬಸವಣ್ಣವ್ರ ವಚನ ಇದು. ಹೆಂಗ್ ಕೊಡ್ಬೇಕು ವ್ಯವಹಾರ ಅಂತಂದ್ರ, ಬಂದ್ರ ಚಲ ಆಯ್ತು ಬಿಡಪ್ಪ, ಬಂದದ್ ಬರ್ಲಿ ಅಂತೇಳಿ. ಅದು ಹೆಂಗಂದ್ರ ಒಳ್ಳೆ ಅವ್ರು ತಂದು ಕೊಟ್ರಂದ್ರ ಕೊಟ್ಟು ಬಿಡಪ್ಪ ತಂದು ಅಂತೇಳಿ ಅನ್ನಂಗಿಲ್ಲ. ಬಂದಡೆ ಒಂದು ಲೇಸು, ಬಾರದಿದ್ದಡೆ. ಬರ್ಲಿಲ್ಲ ಅಂತಂದ್ರೆ ಡಬಲ್ ಲೇಸ್ ಆಯ್ತು ಅಂತಂದ್ರ ಯಾರಿಗೆ ಅತ್ಯಂತ ಹೆಚ್ಚು ರಿಫಂಡ್ ಮಾಡಕ್ ಕೆಪಾಸಿಟಿ ಇಲ್ಲದಂತವ್ರಿಗೆ ನಮ್ಮ ದುಡ್ಡು ಉಪಯೋಗ ಆಯ್ತಲ್ಲ, ಅದಕ್ಕೆ ಬಹಳ ಡಬಲ್ ಪುಣ್ಯ ಬತ್ತು ಬಿಡು ಅಂತ. ವಾಪಸ್ ತಂದು ಕೊಡೋಂಥ ಕೆಪಾಸಿಟಿ ಇದ್ದವ್ರು ಒಂದು, ವಾಪಸ್ ಕೊಡ್ಲಕ್ ಆಗ್ಲಾರ್ದಂತ ಕೆಪಾಸಿಟಿ ಇಲ್ಲದವ್ರು ಇನ್ನೊಂದು ರೀತಿ. ಅಂಥವ್ರಿಗೆ ಹೋಯ್ತಂದ್ರೆ ಇನ್ನ ಬಹಳ ಚಲೋ ಆಯ್ತು ಅಂತ. ಬಂದಡೊಂದು ಲೇಸು, ಬಾರದಿದ್ದಡೆ 2 ಲೇಸು. ಅಲ್ಲಿದ್ದಡೆಯೂ ಲಿಂಗಕ್ಕೆ ಬೋನ, ಇಲ್ಲಿದ್ದಡೆಯೂ ಲಿಂಗಕ್ಕೆ ಬೋನ. ಎಂತ ಮಾತು ನೋಡ್ರಿ. ಅದೇ ಲಿಂಗಕ್ಕೆ, ಒಂದೇ ಲಿಂಗ, ಅಲ್ಲಿರೋದು ಅದೇ ಲಿಂಗ, ಇಲ್ಲಿರೋದು ಅದೇ ಲಿಂಗ, ಎರಡಕ್ಕೂ ಅದೇ ಒಂದು. ಎಲ್ಲಿ ಹೋಗ್ತದೆ ಅಂತಿರ್ತೀವಿ ನೋಡ್ರಿ. ಏನಾರೇ ರೊಕ್ಕ ಕೊಡಾಗ ತೋಳಾಗ ನೆನಪಾಗಲಿಲ್ಲ, ಹಂಗೆ ಹೋದೆ, ಮತ್ತ ಆಮೇಲೆ ತಂದು ಕೊಟ್ಟವ್ರಿ, ಎಲ್ಲಿ ಹೋಗ್ತದ್ರಿ ಹಂಗ ಏನ್ ಅನ್ಕೋಬೇಡ್ರಿ ಅಂತೇಳಿ ಏಕೋಭಾವ ಇದ್ದವ್ರು ಆಡ್ತಾರೆ ನೋಡ್ರಿ ಜನರಲ್ ಮಾತು. ಅದೇ ಬಸವಣ್ಣವ್ರು ಹೇಳಕತ್ತಾರ. ಅಲ್ಲಿದ್ದಡೆಯು ಲಿಂಗಕ್ಕೆ ಬೋನ, ಇಲ್ಲಿದ್ದಡೆಯು ಲಿಂಗಕ್ಕೆ ಬೋನ. ಲಿಂಗದ ಒಡವೆ ಲಿಂಗಕ್ಕೆ ಸಾರಿತ್ತಾಗಿ. ಲಿಂಗ ಒಳಗಿರುವ ಆತ್ಮ ಆದಂತ ನಾವು ದುಡ್ದೀವಿ, ಮತ್ತೆ ಒಳ್ಳೆ ಅದೇ ಆತ್ಮನ ಲೀಲೆಗಾಗಿ ಅದು ಬಳಕೆ ಆಗ್ಯದ. ಅದರೊಳಗಿರೋ ಆತ್ಮ ಬೇರೆ ಅಲ್ಲ, ಇದರೊಳಗಿರೋ ಆತ್ಮ ಬೇರೆ ಅಲ್ಲ, ಒಂದೇ ಒಂದು ವಸ್ತು ಅಂತ ತಿಳ್ಕೊಂಡು ವ್ಯವಹಾರ ಮಾಡಿದಾಗ ಅದಕ್ಕೆ ದಾಸೋಹ ಅಂತಾರೆ. ಬಂದಿತ್ತೆಂಬ ಪರಿಣಾಮವಿಲ್ಲ. ಯಾವನಿಗೆ ಒಂದಿಟ್ಟು ರೊಕ್ಕ ಕೊಟ್ಟ ಮೇಲೆ ಹೊಳಿ ಕೊಡ್ತಾನ ಇಲ್ಲ ಅದ ಚಿಂತೆ ಮಾಡಿ ಹೊಳಿ ಕೊಟ್ಟು ಕೂಡ್ಲೇನೆ ಬಂತು ಬಿಡಪ್ಪ, ಏನ್ ಮಾಡ್ತಿದ್ನ ಏನೋ ಹೊಳಿ ಕೊಡ್ತಾನ ಇಲ್ಲ ಅನ್ಕೊಂಡಿದ್ದೆ, ಬಂತಂತೇಳಿ ಬಂದಿತ್ತೆಂಬ ಪರಿಣಾಮವಿಲ್ಲ, ಮತ್ತೆ ಬಾರದೆಂಬ ದುಃಖವಿಲ್ಲ. ಹೊಳ್ಳಿ ಬರಲಿಲ್ಲ ಅನ್ನೋದಕ್ಕೆ ದುಃಖನೂ ಪಡಂಗಿಲ್ಲ. ಹಾಂಗಿರ್ಬೇಕಿದು ವ್ಯವಹಾರ ಅಂತ. ಇದು ಕಾರಣ ಕೂಡಲ ಸಂಗಮ ದೇವ ನಿಮ್ಮ ಶರಣರಿಗಲ್ಲದೆ ಕಡ ಬಡ್ಡಿಯ ಕೊಡಲಾಗದು ಅಂತ. ಚಂದ್ರನ ವಚನ ಇದು. ನೈತಿಕತೆ, ಆಧ್ಯಾತ್ಮಿಕತೆ. ಬಹಳ ಚೆನ್ನಾಗೈತಿ. ನಮ್ ಕಡೆ ಬಡ್ಡಿ ಕೊಡೋದೇ ಎಂತ ಕಾಲ ಕಡ ಬಡ್ಡಿಯ ಕೊಡಲಾಗದು. ಅದಕ್ಕೆ ಏನಂತಂದ್ರ ಜಾತಿ ಧರ್ಮ ಅವು ಇವು ಏನು ನಮ್ಮವ್ರು ತಮ್ಮವ್ರು ಅನ್ನೋದಿಲ್ಲ, ನೀತಿ ರೀತಿ ಇಲ್ಲ. ಅತ್ಯಂತ ಹೆಚ್ಚು ರೇಟ್ ಬಜಾರ್ದಾಗ ನಿಂತು ಮಾರಾಟ ಮಾಡ್ತಿರ್ತಾವ. ಬಾಳೆಹಣ್ಣು ಮಾರೋ ಬಂಡ್ಯಾಗ ನಾನು 60 ರೂಪಾಯಿ ಡಜನ್ ಮಾರೀನಿ ಅಂತಾನ, ನಾ 65 ರೂಪಾಯಿ ಡಜನ್ ಮಾರೀನಿ ಅಂತಾನ. ಅವ ಹೆಚ್ಚು ರೇಟ್ ಹಾಕಿ ಮಾರಿದವ ದೊಡ್ಡ ಶಾಣೆ ಅಂತ ತಿಳ್ಕೊಳ. ಕರ್ನಾಟಕ ತಾನು ಮಹಾ ಪಾಪಿಷ್ಟ. ತನಗೇನ್ ರೇಟ್ ಬಿದ್ದದ ಆ ರೇಟಿಗೆ ತಂದೇನ್ ಲಾಭ ತಗೋಬೇಕು
ಅಷ್ಟು ತಗೊಂಡು ಮಾರಾಟ ಮಾಡಿದ್ರೆ ಅದಕ್ಕೆ ನೈತಿಕತೆ ಅಂತಾರೆ. ಹೆಚ್ಚು ರೇಟ್ ಹಾಕಿ ಈಗ ಸಂಜೆ ತನಕ ನಮ್ಮಲ್ಲಿ ಬಜಾರ್ದಾಗ ಹೆಣ್ಣು ಮಕ್ಕಳು ಕೂತು ವ್ಯವಹಾರ ಮಾಡ್ತಿರ್ತಾರ. ಬಾಳೆಹಣ್ಣು, ಸೇಬು ಎಲ್ಲ ಹಣ್ಣು ಮಾರ್ತಾರ, ಲೇಡೀಸೇ ಮಾರ್ತಾರ ನಮ್ಮಲ್ಲಿ ರಾಯಚೂರಾಗ. ಅವರು ಏನ್ ರೇಟ್ ಕೇಳ್ತೀವಿ ಒಂದಿಟ್ಟು ಹೆಚ್ಚು ಕಡಿಮೆ ಮಾಡಿ ಕೊಟ್ಟು ಬಿಡ್ತಾರೆ. ಅಂದು ಹಿಂಗೆ ಕೊಡುವತ್ತೇಳಿ ಟೈಟ್ ಹಿಡಿಯಂಗೆ ಇಲ್ಲ. ಅವ್ರು ಆದ್ಮೇಲೆ ಇವ್ರು ಬಂಡಿಯವ್ರು ಬಂದಿರ್ತಾರೆ. ಆ ಬಂಡಿಯವರು ಇವ್ರು ಹೆಣ್ಮಕ್ಳು ಇರತನ ಸುಮ್ಮಿರ್ತಾರೆ. ಹೆಣ್ಮಕ್ಳು ಎದ್ದು ಆದ್ಮೇಲೆ ಅವ್ರು 40-50 ರೂಪಾಯಿ ಡಜನ್ ಬಾಳೆಹಣ್ಣು ಹೇಳಿದ್ರೆ ಇವ್ರು 60 ರೂಪಾಯಿ ಡಜನ್ ಮಾಡ್ತಾರೆ. ಅವ್ರ ಬಂಡಿಯವರು ಮುಗಿಸ್ಕೊಂಡು ಅವ್ರು ಹೋದ ಕೂಡಲೇ ಇನ್ನು ಅಂಗಡಿಯವ್ರು ಕೂತಿರ್ತಾರೆ. ಆ ಅಂಗಡಿ ಇಟ್ಕೊಂಡು ಕೂತವ್ರು ಏನಿಲ್ಲ 70 ರೂಪಾಯಿ 80 ರೂಪಾಯಿ ಡಜನ್. ಬಾಯಿಗೆ ಬಂದಂಗೆ ಹೇಳ್ತಾರೆ. ಅವಶ್ಯಕತೆ ಇದ್ದ ಆಟ ಕೊಟ್ಟು ತಗೊಂಡೇ ಹೋತಾನ, ಬರೀ ರೊಕ್ಕ ವಸೂಲಿ ಮಾಡಿ ಕಳ್ಸಮ್ಮ ಅಂತೇಳಿ 1 ರೂಪಾಯಿ ಕಡಿಮೆ ಮಾಡಂಗಿಲ್ಲ. ಅದಕ್ಕೆ ನಾವು ಏನ್ ಮಾಡೋದು, ಸಂಜೆ 5 ಕಾಯಿಪಲ್ಯ ಕಿರಾಣಿ ಅದ್ರಾಗ ಮುಂಜಾನೆ 5:30-6 ಹೋಗ್ಬಿಟ್ಟೇವ ಅಂತಂದ್ರೆ ರೈತ ಮಾರ್ಕೆಟ್ಲಿಂದ ಡೈರೆಕ್ಟ್ ನಮ್ಗೆ ಏನ್ ಬೇಕೋ ಅದು ತಾಜಾ ಮಾಲು ಕಡಿಮೆ ರೇಟ್ನಾಗ ಆರಾಮ್ ಒಂದು 100-200 ರೂಪಾಯಿ ತಗೊಂಡಾದ್ರೆ 2 ಕೈ ಚೀಲ ತುಂಬಷ್ಟು ಕಾಯಿಪಲ್ಯ ತುಂಬಿಸಿ ಕಳಿಸ್ತಾರೆ. ರಾತ್ರಿ ಹೋದ್ರಿ 200 ರೂಪಾಯಿ ಕೊಟ್ರೆ ಕೈಯಾಗೆ ಹಿಡ್ಕೊಂಡ್ಬರ್ಬೇಕು. ಹಂಗೆ ಬರ್ತಾವ, ಒಂದು ಕ್ಯಾರಿ ಬ್ಯಾಗ್ನಾಗ ತರ್ಬೇಕು. ಹಂಗೆ ಬರ್ತಾವ ಸಾಮಾನುಗಳು. ಅದಕ್ಕೇನಂತಂದ್ರೆ ಈ ಧರ್ಮ, ನೀತಿ, ಜಾತಿ ಏನೇನು ನೋಡಂಗಿಲ್ಲ. ಅವ್ರು ರೊಕ್ಕಕ್ಕೆ ಬೆನ್ನ ಹಚ್ಚಿದವ್ರಿಗೆ ಏನೂ ಕಾಣಂಗಿಲ್ಲ. ಮನುಷ್ಯರು ಕಾಣಂಗಿಲ್ಲ, ಬರೀ ರೊಕ್ಕನೇ ಮುಖ್ಯ ನಿನಗೆ ಅಂತಿರ್ತಾರೆ ನೋಡ್ರಿ. ಯಾವ ಮನುಷ್ಯರು ಕಾಣಂಗಿಲ್ಲ ನಿನ್ ಕಣ್ಣಿಗೆ. ಅಂಥವ್ ತಯಾರಾಗಿರ್ತಾನೆ ಅವ. ಇವನಿಗೆ ಏನಂತಾರ, ಲೋಭಿ. ಲೋಭಿಯ ಲಕ್ಷಣ ಹೇಳಕತ್ತಾರ. ದುಡ್ಡಿಗೆ ಬೆನ್ನ ಹಚ್ಚಿದ ಲೋಭಿ. ಲೋಭ ಅಂತಂದ್ರೆ ಏನ್ರಿ? ಮಾತು ಹೇಳ್ತಿದ್ರು, ವ್ಯಾಪಾರ ಮಾಡೋನು ಪಾಪ ಮಾಡೋದು ಬೇಕಲ್ಲಂತೆ, ವ್ಯವಸಾಯ ಮಾಡೋನು ಪುಣ್ಯ ಮಾಡೋದು ಬೇಕಲ್ಲಂತೆ. ವ್ಯಾಪಾರನೇ ಪಾಪ ಅದು. ವ್ಯವಹಾರಂ ದ್ರೋಹ ಚಿಂತನಂ. ದ್ರೋಹ ಚಿಂತನ ಅಂದ್ರೆ ನೀನೇ ಬೇರೆ ನಾನೇ ಬೇರೆ ಅಂತ ತಿಳ್ಕೊಂಡು ನನಗೆ ಲಾಭ ಆಗ್ಬೇಕತ್ತೀವನು, ನನಗೆ ಲಾಭ ಆಗ್ಬೇಕತ್ತೀವನು, ಇಬ್ರು ಕೂಡಿ ದ್ರೋಹಿಗಳಾಗಿ ವ್ಯವಹಾರ ಪಾಪದ ಚಿಂತನೆ. ವ್ಯವಸಾಯ ಮಾಡೋನಿಗೆ ಬೇರೆ ಪುಣ್ಯ ಮಾಡೋದು ಬೇಕಾಗಿಲ್ಲ, ವ್ಯಾಪಾರ ಮಾಡೋನಿಗೆ ಬೇರೆ ಪಾಪ ಮಾಡೋದು ಬೇಕಾಗಿಲ್ಲ. ವ್ಯಾಪಾರದಾಗೆ ಪಾಪ ಕರೆಕ್ಟ್ ಅದು. ಆದ್ರೆ ನೈತಿಕತೆಯಿಂದ ಮಾಡಿದ ವ್ಯಾಪಾರ. ಈಗ ನಮ್ಮ ರಾಯಚೂರಾಗ ಒಂದು ಪಟೇಲ್ ರೋಡ್ ಅಂತದ, ಅದ್ರಾಗ ಬೃಂದಾವನ್ ಕಿರಾಣಿ ಅಂಗಡಿ ಅಂತದ. ಇಬ್ರು ಅಣ್ಣ ತಮ್ಮ ಅದರ ಬ್ರಾಹ್ಮಣರು. ಎಲ್ಲೇ ಅಡಿಗೆ ಮಾಡ್ಲಿಕ್ಕೆ ಬ್ರಾಹ್ಮಣರು ಓದ್ತಿದ್ರಂದ್ರ ಅವ್ರಿಗೆ ಒಂದು ಲಿಸ್ಟ್ ಕೊಟ್ಟು ಹೋಗ್ಬಿಡ್ತಾರ. ಇವರು ಅವೆಲ್ಲ ಕಟ್ಟಿಡ್ತಾರ. ಏನ್ ಕ್ವಾಲಿಟಿ ಏನ್ ರೇಟ್ ಅವ್ರು. ಅತ್ಯಂತ ಕಡಿಮೆ ರೇಟು, ಅತ್ಯಂತ ಹೈ ಕ್ವಾಲಿಟಿ ಮಟೀರಿಯಲ್. ಈಗ ಅಂಥವ್ರಿಗೆ ಪಾಪಿಸ್ಟ್ರತ್ ಹೆಂಗ ಅನ್ಬೇಕು? ಮುಂಜಾನೆ ಎದ್ದು ಗಂಧ ಕುಂಕುಮ ಎಲ್ಲ ಹಚ್ಕೊಂಡು ಚಂದ ಕೂತು ಏನ್ ವ್ಯಾಪಾರ ಮಾಡ್ತಾರ ಅವರು? ಏನು ರಿಲಯನ್ಸು ಅವು ಇವು ಅಂತೇಳ್ತೇವೆ. ಎಲ್ಲ ಕೆಮಿಕಲ್ ಐಟಮ್ಸ್ ಅವೆಲ್ಲ. ಎಲ್ಲ ಈ ರೇಟು ಸರಿಗಿಲ್ಲ, ಕ್ವಾಲಿಟಿನೂ ಸರಿಗಿಲ್ಲ, ಕ್ವಾಂಟಿಟಿನೂ ಸರಿಗಿಲ್ಲ. ಎಲ್ಲರೂ ಗದ್ಲ ಮಾಲ್ ಅಂತ ಹೋಗ್ತೀವಲ್ರಿ, ಅವು ಒಯ್ದು ತಕ್ಕಡೆಗಿಟ್ಟು ತೂಕ ಮಾಡಿದ್ರೆ 1 kg ಇರಂಗೇ ಇಲ್ಲ. ಅವು ಸುಮ್ನೆ 1 kg ಪ್ರಿಂಟ್ ಮಾಡಿರ್ತಾವ. ಎಲ್ಲ ತೋರಿಸ್ತೇವೆ. ಇಲ್ರಿ ನಮ್ಗೆ ಹಿಂಗೆ ಬರ್ತದೆ ಕಂಪ್ನಿಲಿ ಅಂತ ತಂಗೆ ಮಾಡ್ತಾವ. ಅದ್ರಾಗೆ ರೇಟ್ ಕಡಿಮೆ ಮಾಡ್ತಾವ, ಅದ್ರಾಗೆ ರೇಟ್ ಹೆಚ್ಚು ಮಾಡ್ತಾವ. ಅವು ಎಲ್ಲ ದೊಡ್ಡ ಲೆಕ್ಕ. ಅವ್ರ ಸಂಗತಿ ಯಾರು ತೆಕ್ಕಿ ಬೀಳ್ತಾರ ಅಲ್ಲಿ ಹೋಗೋದು ಬಿಟ್ಬಿಡ್ಬೇಕು ಅಷ್ಟೇ. ದೊಡ್ಡ ಮಾಲ್ನೊಳಗೆ ದೊಡ್ಡ ಕಳ್ರ ಕೆಲಸ. ಈ ಬಾದಾಮಿ ಅವು ಇವು ಏನಾರು ತಗೋತೀವಲ್ಲ, ಒಳ್ಳೆ ಕಟ್ಟಿಗೆ ಇದ್ದಂಗಿಲ್ಲ, ಒಳಗೆ ಎಣ್ಣೆನೇ ಇರಂಗಿಲ್ಲ. ಅವು ಏನೇನು ಎಲ್ಲ ಒಳಗಿನ ಎಣ್ಣೆ ತೆಗೆದಿರ್ತಾವ. ಕಾಯಿಪಲ್ಯ ಎಲ್ಲ ಕೆಮಿಕಲ್ ಹಾಕಿ ಫ್ರೆಶ್ ಮಾಡಿರ್ತಾರ. ಏನು ಸ್ವಚ್ಛ ಇರಂಗಿಲ್ಲ. ಸುಮ್ಮನೆ ದೊಡ್ಡ ಅಂಗಡಿ, ದೊಡ್ಡ ಮುಖ. ಅದಕ್ಕೆ ನಾವು ಮೀಡಿಯಂ ಕ್ಲಾಸ್ನವರು ಚಂದ ಪ್ರೀತಿಲಿಂತ ಎಲ್ಲಿರ್ತದ ಅಂತಲ್ಲಿ ಹೋಗಿ ಚಲೋ ಮಾಲ್ ತಗೊಂಡ್ಬರೋದು ಬಹಳ ಚಲೋ. ಆಯ್ತು. ರೊಕ್ಕದ ವಿಷಯದೊಳಗೆ ಮನುಷ್ಯ ಹೆಂಗ ಆತನ ಲೋಭಿ. ಲೋಭ ಅಂತಂದ್ರೆ ಲೋಹದಿಂದ ಬಂಧಿಸಿದವನು ಅಂತ. ಲೋಹ ಅಂತಂದ್ರೆ ಇದ್ಯಾವುದು? ಅವನು ಅರೆಸ್ಟ್ ಆಗಿನ ರೊಕ್ಕದ ವಿಷಯದೊಳಗೆ ಅರೆಸ್ಟ್ ಆದವ, ಬಂದಿ. ಮುಂದ 112ನೇ ಚೌಪಾಯಿ ಏನ್ ಹೇಳ್ತದ?
बिन बाग तड़पे न धन जुरी वै जुरी तू रक्षा करी करी मरी वै करचत धन घटी है यह चिंता नासೈ ನಿತ ದಿನ ತಾಪ ಅನಂತ. ಏನಪ್ಪಾ ಇದು ಅಂದ್ರ ಗೃಹಸ್ಥರಿಗೆ ಸಂಸಾರ ಹೆಂಗ್ ಮಾಡ್ಬೇಕತ್ತ ಕಲಿಸ್ಲಕತ್ತ ಹಂಗ ಆಗ್ಲಕತ್ತ. ನಿಮ್ಗೆಲ್ಲ ಏನ್ ಹೇಳ್ಬೇಕು, ರಕ್ತದ ವಿಷಯ ಅವೆಲ್ಲ ಮುಗಿಸಿ ಹೋಗಿ ಎಲ್ಲ ಬಿಸಾಕಿ ಮೂಲಿಕ್ ಕುಂದ್ರ ಕಾಲದಾಗ ಈ ಪಾಠ ಹೇಳಕತ್ತೀವಿ ನಾವು. ಬಿನ ಭಾಗ ಪೂರ್ವ ಜನ್ಮದ ಪುಣ್ಯವಿಲ್ಲದಿದ್ದರೆ ಹಣವಾದರೂ ಪ್ರಾಪ್ತಿಯಾಗುವುದಿಲ್ಲ, ಸಂಗ್ರಹ ಆಗುವುದಿಲ್ಲ. ಹಿಂದಿನ ಜನ್ಮದ ಪುಣ್ಯ ಇದ್ದವ್ರಿಗೆ ಮಾತ್ರ ದುಡ್ಡು ಸಂಗ್ರಹ ಆಗ್ತದ. ನಾವು ಏನು ಎಷ್ಟು ಕಷ್ಟಪಟ್ಟರು ಕೈಯಾಗ ರೊಕ್ಕನೇ ನಿಂದ್ರಂಗಿಲ್ಲ. ಯಾಕಂದ್ರೆ ಹಿಂದಿನ ಜನ್ಮದ ಪುಣ್ಯ ಇಲ್ಲ. ಒಂದು ವೇಳೆ ಸಂಗ್ರಹ ಆದರೂ ಅದನ್ನ ರಕ್ಷಣೆ ಮಾಡುತ್ತಲೇ ಸಾಯುತ್ತಾರೆ. ರೊಕ್ಕದಕ್ಕ ಭೋಗ ಮಾಡೋದಕ್ಕ ನೀಟ್ ರಕ್ಷಣೆ ಮಾಡೋದಕ್ಕ ಅದು ಭೋಗ ಮಾಡ್ಲಿಕ್ಕೆ ಆಗಂಗಿಲ್ಲ. ರೊಕ್ಕ ಜಮಾಯಿಸಿದ್ರು ಸಹಿತ ಅದನ್ನ ಭೋಗ ಮಾಡ್ಲಿಕ್ಕೆ ಆಗಂಗಿಲ್ಲ. ಅದು ಇಟ್ಟೇ ಸಾಯ್ತಾರ ಹೊರತು ಆ ರೊಕ್ಕ ಏನು ಅವ್ರಿಗೆ ಉಪಯೋಗ ಆಗಂಗಿಲ್ಲ. ಅದಕ್ಕೆ ಈ ಲೋಭಿಯ ಹಣ ಇಡೀ ಜಗತ್ತಿನೊಳಗ ಎಲ್ಲರಿಗಿಂತ ಪರಮ ಪವಿತ್ರ ಹಣ ಅಂತದ ಲೋಭಿಯ ಹಣ. ಯಾಕಂದ್ರೆ ಆ ಹಣವನ್ನ ತಾನೂ ಮುಟ್ಟಂಗಿಲ್ಲ, ಇನ್ನೊಬ್ರಿಗೂ ಮುಟ್ಲಕ್ ಬಿಡಂಗಿಲ್ಲ. ಅದನ್ನ ಮಡಿ ವಸ್ತು ಹೇಗಿಟ್ಟಿರ್ತಾರಲ್ಲ ಹಾಗಿಟ್ಬಿಟ್ಟಿರ್ತಾನ ನಾವು. ಅದಕ್ಕೆ ಮಡಿ ಅಂತೇಳಿ ಮುಟ್ಲಾರ್ದಂಗೆ ಇಟ್ಟಿರ್ತಾರಲ್ಲ ಹಾಗಿಟ್ಟಿರ್ತಾನ ಅವ ರೊಕ್ಕ. ಹೀಗಾಗಿ ಅದು ಪರಮ ಪವಿತ್ರ ಧನ ಅಂತ ಲೋಭಿಯ ಧನ. ಹಿಂದಿನ ಪುಣ್ಯ ಇದ್ದವ್ರು ಮಾತ್ರ ದುಡ್ಡು ಸಂಗ್ರಹ ಆಗ್ತದ. ಅದಕ್ಕೆ ದೃಷ್ಟಾಂತ ಬರ್ತದ. ಗುರು ಶಿಷ್ಯ ಇವರು ಈ ಜಗತ್ತಿನೊಳಗ ಜನ ಒಂದೇ ತರ ಇಲ್ಲಲ್ಲಪ್ಪ, ಯಾಕಿದು ಅಂತ ಅಂದಾಗ ಅವಾಗ ಗುರು ಶಿಷ್ಯರು ನಾಳೆ ಮುಂಜಾನೆ ತೋರಿಸ್ತೀನಿ ಯಾಕ ಅಂತ, ನಾಳೆ ಎಲ್ಲ ಇದು ನಿನಗೆ ಅನುಭವ ಮಾಡಿ ಕೊಡ್ತೀನಿ. ಒಬ್ಬೊಬ್ಬರ ಸ್ಥಿತಿಗತಿಗಳು ಒಂದೊಂದು ತರ ಅದಾವಲ್ಲ, ಹಿಂಗ್ಯಾಕ ಅಂತ ಕೇಳಿದಾಗ ಒಬ್ಬರು ಮನೆ ಮುಂದೆ ಇಬ್ರು ಶಿಷ್ಯರು ಹೋಗ್ತಾರ. ದೊಡ್ಡ ಶ್ರೀಮಂತರ ಮನೆ ಇರ್ತದ. ತೂಗು ಮಂಚದಾಗ ಕೂತು ತೂಗ್ಲಕತ್ತಾರ. ಬಂಗಾರದ ತಟ್ಟೆ ಚೆಂಡಿಗೆ ಬಂಗಾರದ ಬೆಳ್ಳಿ ಗ್ಲಾಸು ಅವೆಲ್ಲ ಇರ್ತಾವ. ಎಲ್ಲ ಟೇಬಲ್ ಮೇಲೆ ಅದಾವ. ಅಷ್ಟೆಲ್ಲ ಶ್ರೀಮಂತರ ಅದಾರ. ಇವ್ರು ಹೋಗಿ ಭವತಿ ಭಿಕ್ಷಾಂದೇಹಿ ಅಂತ, ಭವತಿ ಭಿಕ್ಷಾಂದೇಹಿ ಅಂತ. ಭಿಕ್ಷಾಂದೇಹಿ ಅನ್ನ ಇವ್ರು ಏನು ಒಯ್ಕೊಂಡ್ರವ್ರು ಕೇಳವಲ್ಲ. ಇವ್ರು ಏನಂದ್ರು ಕೇಳ್ತಾರ, ಕಿವಿಗೆ ಹಾಕೊಳ್ಳಲ್ಲ. ಕಣ್ಣೆದ್ರೆ ಕಾಣ್ಲಕತ್ತಾರ ಎಲ್ಲರೂ. ಇವ್ರಿಗೆ ಅವ್ರು ನೋಡ್ಲಕತ್ತಾರ, ಅವ್ರಿಗೆ ಇವ್ರು ನೋಡ್ಲಕತ್ತಾರ. ಇವ್ರ ಕಡೆ ಲಕ್ಷಣ ಇಲ್ಲ ಅವ್ರಿಗೆ. ತಮ್ಮ ಲೋಕದಾಗ ತಾವೇ ಅಡ್ಡಾಡ್ತಾರ, ತಮ್ಮ ಕೆಲಸ ತಾವೇ ಮಾಡ್ತಾರ, ತಮ್ಮ ಮನೆ ಮುಂದಿನ ಕಟ್ಟಿ ಮೇಲೆ ತಾವೇ ಕೂತಾರ. ಕಣ್ಣೆತ್ತೈತೆ ಇವ್ರಿಗೆ ನೋಡಬಹುದು. ಅದಕ್ಕೆ ಗುರುಗಳು ಹೇಳಿದ್ರು, ಏನ್ ಹೇಳಿದ್ರು ಗುರುಗಳು, ಇವಕ್ಕ ಹಿಂದಿನ ಜನ್ಮದ ಪುಣ್ಯದಿಂದ ಧನ ಅದ, ಈಗ ಮುಂದಿನ ಜನ್ಮ ಇಲ್ಲ. ಎಂದು ಇದೆ, ಮುಂದೆ ಇಲ್ಲ. ಇದು ಮುಂದಿನ ರೀತಿ ಹೇಳಿದ್ ನೋಡಪ್ಪ. ಮುಂದೆ ಇಲ್ಲವ್ರು ಯಾಕಾಗಿರ್ತಾರೆ ಬಡವರು ಅಂದ್ರೆ ಹಿಂಗ್ ಮಾಡಿದ್ದಕ್ಕಾಗಿರ್ತಾರ. ದಾನ ಧರ್ಮ ಗುರು ಲಿಂಗ ಜಂಗಮ ಏನೇನು ಇಲ್ಲ, ಬರೇ ಏನೋ ಭೋಗ ತಿಂದು ಸಾಯ್ಬೇಕಂತ ಹೇಳಿ ತಾವು ಅದನ್ನು ಭೋಗಿಸ್ಲಕತ್ತಾರೆ ಹೊರತು ಇನ್ನೊಂದ್ ಕಡೆ ಅವ್ರಿಗೆ ಲಕ್ಷ್ಯ ಇಲ್ಲ. ಹಿಂಗಾಗಿ ಅವ್ರಿಗೆ ಮುಂದಿನ ಜನ್ಮಕ್ಕೆ ಇದು ಇಲ್ಲ. ಯಾವುದೋ ಹಿಂದಿನ ಜನ್ಮದ ಪುಣ್ಯಕ್ಕೆ ಈಗ ಸಂಪತ್ತು ಆದ. ಇನ್ನೊಂದ್ ಕಡೆ ಹೋಗ್ತಾರ, ಅವರು ಶ್ರೀಮಂತರೇ ಅದಾರ. ಆದ್ರ ಮೊದಲು ಏನ್ ಶ್ರೀಮಂತರಿದ್ರು ಅವ್ರ ಅಪ್ಪನ ಶ್ರೀಮಂತರು ಇವ್ರು ಅದಾರ. ಇವ್ರು ಹೋಗಿ ಇನ್ನ ಭವತಿ ಭಿಕ್ಷಾಂದೇಹಿ ಅನ್ನೋದು ಮುಗಿಸಿರಲ್ಲ, ಅಷ್ಟ್ರಾಗೆ ಅವ್ರು ಎದ್ದು ಓಡೋಡಿ ಬರ್ತಾರೆ. ಅಪ್ಪ ಬಂದ, ಅಪ್ಪ ಬಂದ, ಅಜ್ಜ ಬಂದ, ಅಪ್ಪ ಬಂದ, ಬರ್ರಿಯಪ್ಪ ಕಾಲಿಗೆ ನೀರು ಹಾಕಿ ನಮಸ್ಕಾರ ಮಾಡಿ ಒಳಗ್ ಕರೆದು ಉನ್ನತ ಆಸನ ಮಾಡಿ ಮೇಲೆ ಕುಂದರಿಸಿ ಎಷ್ಟು ಒಂದು ಗೌರವ ಕೊಡ್ತಾರ, ಎಷ್ಟು ಪ್ರೀತಿ ಮಾತಾಡ್ತಾರ, ಎಷ್ಟು ಉಭಯ ಕುಶಲೋಪರಿ ಮಾಡ್ತಾರ. ಆಮೇಲೆ ಬಂದು ವಿಷಯ ಯಾಕ ಏನು ಅಂತ ಕೇಳ್ತಾರ, ಅವ್ರಿಗೆಲ್ಲ ಉಪಚಾರ ಮಾಡ್ತಾರ.
ಮಾಡಿದಾಗ ಗುರುಗಳು ಶಿಷ್ಯ ಹೇಳ್ತಾರ, ಇವರಿಗೆ ಇಂದು ಆದ ಮತ್ತ ಮುಂದೂ ಆದಪ್ಪ, ಮುಂದಿನ ಜನ್ಮದಾಗನು ಇವರಿಗೆ ಸಂಪತ್ತಾದ ನೋಡು. 2 ರೀತಿ ಜನರ ಪರಿಚಯ ಮಾಡಿಕೊಟ್ಟೆ ಅಂದ್ರೆ ಗುರುಗಳು. ಒಂದು ಇಂದು ಆದ ಮುಂದೆ ಇಲ್ಲ, ಇನ್ನ ಒಂದು ಇಂದು ಆದ ಮುಂದು ಆದ. ಮೊನ್ನೆ ಎಂದಪ್ಪ ಏನು 1-3 ದಿನ ಆಯ್ತಾನೆ, 2-3 ದಿವಸ ಆಯ್ತಾನೆ. ಅಲ್ಲಿ ಎದಕ್ಕೋ ಹೋಗಿದ್ದೆ, ಮುಂಜಾನೆ ಹೋಗಿದ್ದೆ. ಮುಂಜಾನೆ ಪಾಠಕ್ಕೆ ಬಂದಿಲ್ಲ, ಯಾವುದು ಅವತ್ತು ಮರುದಿನ ಹೋದೆ. ಅದು ಚಳಿ ಜಾಸ್ತಿಯಾಗಿ ಏನೋ ನನಗೆ ತ್ರಾಸ ಆಗ್ಲಕತ್ತಿತ್ತು. ಡಾಕ್ಟರ್ ಬಳಿ ಹೋಗಿದ್ದೆ, ಗುಳಿಗೆ ಕೊಟ್ಟಿದ್ರು. ಆ ಗುಳಿಗೆ ಏನಾಗ್ಯವೇನೋ ರೋಡ್ ಮೇಲೆ ಬರಾಗ ಹಂಗೆ ಕಣ್ಣು ತಾನೇ ಮುಚ್ಚಿ ಕುಂದ್ರಲಕತ್ಬಿಟ್ಟೆ. ಒಂಥರ ಆಗ್ಲಕತ್ತು, ಆರೋಗ್ಯ ಏರ್ಪೇರ್ ಆಗಿ ಒಂದ್ ಕಡೆ ಕುಂದ್ರಂಗ ಆಗ್ಲಕತ್ತು. ಅಲ್ಲಿ ಒಂದು ದೊಡ್ಡದೊಂದು ಗುಡಿ ಅದು, ಮರ್ಗಮ್ಮನ ಗುಡಿ ಅದು. ಗುಡಿ ಗೇಟ್ ತೆರೆದು ಅಲ್ಲೇ ಒಂದು ಕಲ್ಲಿತ್ತು, ಕಲ್ಲಿನ ಮೇಲೆ ಕಟ್ಟಿ ಮೇಲೆ ಕೂತ್ಬಿಟ್ಟೆ. ಸುಮ್ಮ ಕಡೆ ಗುಡಿಯಾಗ ಕೂತ್ಬಿಡಮ್ಮ, ಕಡೆ ಎಲ್ಲಿ ನೆಳ್ಳ ಬಿಸಿಲ ಹುಡುಕದೆ ಬೇಡ ಅಂತ ಕೂತ್ಬಿಟ್ಟೆ. ಕುಂತ ಮೇಲೆ ಒಂದು ಸ್ವಲ್ಪ ಆದ್ಮೇಲೆ ಚೇತರಿಕೆ ಬಂದ್ಮೇಲೆ ಮತ್ತೇನು ಮಾಡಿದೆ, ಅದ್ರ ಬಾಗ್ಲಾಗ ನಮ್ಮ ಬಳಗದು ಒಂದು 2-3 ಮನಿ ಅದಾವ. ಅವರು ಯಾರೂ ಇರಂಗೇ ಇಲ್ಲ, ಏನ್ ಮಾಡ್ಬೇಕು ಅಂಥೇಳಿ ಒಬ್ಬರು ವಿದ್ಯಾ ಮೇಡಮ್ ಅಂತ, ಅವರು ವಾಚ್ ಅಂಗಡಿ ಅದ, ಮತ್ತೆ ಅವರು ಇವು ಬ್ಯೂಟಿ ಬಿಯಾಂಡ್ ಲುಕ್ ಅಂತ ಹೇಳಕ್ಕೆ ಬ್ಯೂಟಿ ಪಾರ್ಲರ್ ಅದ. ಅವ್ರ ಮೇಡಮ್ ಅದರೇನಂತ ಫೋನ್ ಮಾಡಿದೆ. ಅವರು ಮಕ್ಕಳು ಇಬ್ಬರು ಇಂಗ್ಲೆಂಡ್ನಾಗ ಅದ, ಇರಂಗೇ ಇಲ್ಲ, ಅವರು ಇರಂಗಿಲ್ಲ. ಆದ್ರೂ ಏನೋ ಲಕ್ಕಿಲಿ ಫೋನ್ ಮಾಡಿದ ಕೂಡಲೇ ಸಿಕ್ಕರು, ಬಂದರು. 5 ಕೋಟಿ 10 ಕೋಟಿ ರೂಪಾಯಿ ಮನೆಗಳು ಇಂಗ್ಲೆಂಡ್ನಾಗ, ವರ್ಷನಾಗ 7-8 ತಿಂಗಳು ಇಂಗ್ಲೆಂಡ್. ಮಗಳು ಬೆಂಗಳೂರಾಗ ಒಂದು 2-3 ತಿಂಗಳು ಇರ್ತಾರೆ. ಅಂಥವ್ರು ನಾವು ಫೋನ್ ಮಾಡೋಣ ಸಿಕ್ಬಿಟ್ರು. ವಾದ ಅವರು ಮನಿ ಇಟ್ಟು ಸ್ವಚ್ಛ ಹೆಂಗ್ ಇಟ್ಟಿರಿ ನೀವು ಅಂತ ಕೇಳಿದೆ ನಾನು. ನೀವು ಬರೀ ಪಾರ್ಯಾಂದಾಗ ಇರ್ತೀರಿ, ಹೆಂಗ್ ಸ್ವಚ್ಛ ಇರ್ತೀರಿ? ಅವೆಲ್ಲ ನೋಡ್ರಿ ಹೆಂಗ್ ಟೆಕ್ನಿಕ್ ಇರ್ತದೆ. ಆಜು ಬಾಜು ಮನೆಯವ್ರಿಗೆ ಹಚ್ಕೊಂಡು ಅವ್ರ ಕೈಯಾಗ ಮನಿ ಕೀಲಿ ಕೊಟ್ಟಿರ್ತಾರ. ಕೆಲಸದ ಹೆಣ್ಮಗಳಿಗೆ ಅಪಾಯಿಂಟ್ ಮಾಡ್ಕೊಂಡಾರ. ಆಕಿ ವಾರಕ್ಕೆ 2 ದಿವಸ ಅವ್ರೇನ್ ಮಾಡ್ತಾರ, ಬಗಲನ ಮನೆಯವ್ರು ಕೀಲಿ ತೆರ್ಕೊಂಡು ಕುಂದಿರ್ತಾರ ಮನ್ಯಾಗ. ಆ ಹೆಣ್ಮಗಳು ಏನ್ ಮಾಡ್ತಾಳ, ಬಂದು ಆ ಮನಿ ಇದೆಲ್ಲ ಒಳಗ ಹೊರಗ ಹೆಂಗ ನಮ್ಮ ಮನೆಯವ್ರು ಕ್ಲೀನ್ ಮಾಡ್ತಾರ ಹಂಗೆ ಮಾಡ್ತಾರ. ವಾರದಾಗ 2 ದಿನ ಮನಿ ಕ್ಲೀನ್ ಆಗ್ತದೆ. ಮತ್ತ ದಿನ ಏನು ಅಂಗಳ ಕಳ್ಸಕ್ ಹೊಡಿತಾಳ, ಅಂಗಳ ಕ್ಲೀನ್ ಮಾಡ್ತಾಳ. ಡೈಲಿ ಅಂಗಳ ಕ್ಲೀನ್, ಗೇಟ್ ಕೀಲಿ ಆ ಮನಿ ಕೆಲಸದ ಹೆಣ್ಮಗಳು ಅಲ್ಲಿ, ಮನಿ ಕೀಲಿ ಬಗಲನ ಮನೆಯವ್ರ ಪ್ರತಿ ವಾರ 2 ಸಾರಿ ಮನಿ ಕ್ಲೀನ್ ಮಾಡ್ತಾರ, ಅಂಗಳದ ಕ್ಲೀನ್ ಮಾಡ್ತಾರ. ನಿಮ್ ಮನಿಗ್ ಬರ್ಬೇಕಂದ್ರ ಈ ಹೆಣ್ಮಗಳು ಊರಾಗೆ ಇರಂಗಿಲ್ಲ, ಮನಿ ಎಲ್ಲ ಧೂಳ ಹೊಲಸ ಏನಿರ್ತದೋ ಏನೋ ಅನ್ಕೋತ ಬಂದೆ. ನಿನ್ ಮನಿ ನೋಡಿದ್ರೆ ತಳ ಹೊಳಿತದಲ್ಲ, ಹೆಂಗ್ ಇಟ್ಟಿದ್ರು ಅಂತ ಕೇಳಿದ್ರೆ, ಇಲ್ಲ ಸ್ವಾಮಿ ನಮ್ಮ ಮನಿ ಹಿಂಗ್ ಕ್ಲೀನ್ ಇಡೋದಕ್ಕೆಲ್ಲ ವ್ಯವಸ್ಥೆ ಮಾಡಿವಿ. ದಿನ ನಮ್ಮ ಮನಿ ಒಂದಿನ ರಂಗೋಲಿ ಇರ್ಲಾರ್ದಂಗಿರಂಗಿಲ್ಲ. ಎಲ್ಲ ಒಳಗಿನ ಬೆಳ್ಳಿ ತಾಟು, ಬೆಳ್ಳಿ ಗ್ಲಾಸು, ಬೆಳ್ಳಿ ಎದಕ್ಕಿವೆಲ್ಲ? ನೀವು ಬಂದ್ರೆ ನಾವು ತಿಂದು ಪ್ಲೇಟ್ನಾಗ ಕೊಡಲ್ಲ. ನಿಮ್ಗೆ ಬೆಳ್ಳಿವೇ ಇಟ್ಬಿಟ್ಟಿವಿ ಸ್ವಾಮಿಯವ್ರ ಸಲುವಾಗಿ. ಎಲ್ಲ ಬೆಳ್ಳಿ ಸಾಮಾನ್ದಾಗೆ ಊಟ ನಾಷ್ಟ ಮಾಡಿಸಿ ಕಳಿಸ್ಬಿಟ್ರು, ಅಡಿಗೆ ಮಾಡಿ. ಇದು ಇಂಥವ್ರಿಗೇನದ ಇವಾಗನು ಅದ, ಮುಂದಿನ ಜನ್ಮಕ್ಕೂ ಅದ. ಏನು ಉಪಚಾರ, ಏನು ಸುಮ್ಮ ಅಕಸ್ಮಾತ್ ಫೋನ್ ಮಾಡಿದ್ರೆ ಅಷ್ಟು ಅವ್ರಿಗೇನು ಮನಾರ್ ಬಿಜಿ ಇರ್ತಾರೆ, ಜಗ್ಗಿ ಕೆಲಸ ಇರ್ತದ ಅವ್ರು. ಆದರೂ ಸಹಿತ ಅಂಥದ್ರಾಗ ಈ ಬಂದ್ರೆ ಇದು ಒಂದು ಭಾಗ್ಯ ಅಂತ ತಿಳ್ಕೊಂಡು ಮತ್ತೆ ಬರಬೇಕು. ಮನ್ಯಾಗ ಅಕ್ಕವ್ರಿಗೆ ಕರ್ಕೊಂಬರ್ರಿ, ನೀವು ಸ್ವಲ್ಪ ಫೋನ್ ಮಾಡಿ ಬರ್ರಿ, ನಿಮ್ಮ ಸಲುವಾಗಿ ನಾವು ಫ್ರೀ ಆಗ್ತೀವಿ, ಹಾಂಗಾಗ್ತೀವಿ ಹಿಂಗಾಗ್ತೀವಿ. ಇವು ಎಲ್ಲ ಅಪೂರ್ವವಾದಂಥ ಅನುಭವಗಳು. ಒಂಥರ ಖುಷಿ ಆಗ್ಬಿಡುತ್ತೆ ಅವತ್ತು ಆ ಮನೆಗೆ ಒಂದು ಫೋನ್ ಮಾಡಿ ಬರ್ರಿ, ಎಷ್ಟು ಸಾರಿಯಾರೆ ಬರ್ರಿ, ನಮ್ಮ ಮನೆಗೆ ಏನು ತೊಂದರೆ ಇಲ್ಲ ಅಂತ. ಒಂದು ವರ್ಷ ಆಯ್ತು, 1.5 ವರ್ಷ ಆಯ್ತು. ಅವ್ರ ಮನೆಯವರು ಒಳ್ಳೆ ಮನುಷ್ಯನೇ, ಚಲೋ ಮಾತಾಡ್ಕೊತ ಆಮೇಲೆ ಅವ್ನಿಗೆ ಹೋಗೇ ಬಿಟ್ರು. ಭಾವಸಾರ ಕ್ಷತ್ರಿಯರವರು.
ಹೋಗೇ ಬಿಟ್ರು. ಏನ್ ಮಾಡ್ಲಕತ್ತ ನಾಗರಾಜ ಅಂತಿದ್ರು. ಅವರು ಇದ್ರೇನು ಇಲ್ಲ ಅಂದ್ರೇನು ನಿಮ್ಗೆ ಏನ್ ಕಡಿಮೆ ಮಾಡಲ್ಲ, ನಿಮ್ಗೆಲ್ಲ ಉಪಚಾರ ಇರ್ತದ, ನೀವು ಬರ್ರಿ ಬರ್ರಿ ಬರ್ರಿ. ಇದು ಗ್ರೇಟ್ನೆಸ್. ಇದೇನದ ಇವತ್ತೂ ಅದ, ಮುಂದೂ ಅದ. ಮತ್ತು ಅಷ್ಟಕ್ಕೆ ಬಿಟ್ಟಿಲ್ಲ ಅವ್ರು. ಮತ್ತೊಂದು ತಾಸು ಪ್ರವಚನ ಕೇಳಿದ್ರು ಮುಂದೆ ಕೂತು. ಟೈಮ್ ಇಲ್ಲನವ್ರು ಕೂತು ಚಿಂತನೆ ಮಾಡಿದ್ರು, ಆಧ್ಯಾತ್ಮ ಚಿಂತನೆ ಮಾಡಿದ್ರು. ಅದು ಹೇಳ್ಬೇಕಾಗಿದೆ ನಾವು ಮೇನ್. ಅವ್ರದ್ದೇನು ಆಧ್ಯಾತ್ಮಿಕ ಡೌಟ್ಸ್ ಏನೇನದವ, ಎಲ್ಲ ಜನ್ಮ ಪುನರ್ಜನ್ಮ, ಮತ್ತ ಹುಟ್ಟು ಸಾವು, ಏನೇನೋ ಕೆಲವೊಂದು ಡೌಟ್ಸ್ ಇರ್ತವೆ. ಎಲ್ಲ ಡೌಟ್ಸ್ ಕೇಳಿದ್ರು. ಅದಕ್ಕೆ ತಕ್ಕಂತೆ ನಾವು ಮೋಕ್ಷ ಸಾಧನೆಗೆ ಏನೇನು ಮಾಡಬೇಕು, ಹೆಂಗ ಏನು ಎಲ್ಲ ಕೇಳಿದ್ರು ಅಷ್ಟ್ರಾಗೆ ಒಂದು ತಾಸನ. ಆ ರೀತಿ ಇರೋಂಥವ್ರು ಈಗ ಅವ್ರಿಗೆ ಇವಾಗನೂ ಅದ, ಮುಂದೂ ಅದ. ಇಂಥ ಜೀವಿಗಳು ಅಂಥವ್ರು ಅಂದದ. ಮತ್ತು ಮುಂದೆ ಇನ್ಯಾರಪ್ಪ ಅಂತಂದ್ರೆ ಇನ್ನೊಂದು ಮನೆಗೆ ಹೋಗ್ತಾರೆ, ಮೂರನೇದವ್ರ ಮನೆಗೆ. ಅಲ್ಲಿ ಏನಿರ್ತದ, ಯಪ್ಪ ಎಂಥ ಟೈಮ್ನಾಗ ಬಂದ್ರಿ, ಅಲ್ಲಿ ಹೋಗಿ ಭವತಿ ಬಿಚ್ಚಾಂದೇಯಿ ಅಂತಾರ. ಎಂಥ ಟೈಮ್ನಾಗ ಬಂದ್ರಪ್ಪ, ಕೈಯಾಗ ಏನೂ ಇಲ್ಲ, ಮನೆಯಾಗ ಏನೂ ಇಲ್ಲ ಅಂತದ್ರಾಗ ನಿಮಗೆ ನಾವು ಹೆಂಗೆ ಉಪಚಾರ ಮಾಡಬೇಕು, ಏನು ಮಾಡಬೇಕು ತಿಳಿಲಾರ್ದಂಗಾಗ್ಯವ. ಇದ್ದುದ್ರಾಗೆ ಅದೇ ರೊಟ್ಟಿ ಬ್ಯಾಳಿ ಪಲ್ಯ ಏನೋ ಒಂದು ಇದ್ದುದ್ರಾಗೆ ಒಂದಿಟ್ಟು ಬೆಲ್ಲ, ಒಂದಿಟ್ಟು ಚಾಪಿ ಹಾಸಿ ಅಲ್ಲೇ ಬಡವ ಗುಡಿಸಲು ಮನಿ ಅದರಾಗೆ ಕುಂದಿರಿಸಿ ಅವರ ಹೃದಯ ಆಕಾಶದಷ್ಟು ವಿಶಾಲ. ಅದರ ಪರಿಸ್ಥಿತಿ ಏನದಪ್ಪ ಅಂತಂದ್ರೆ ಭಯಂಕರ ಕಠಿಣ ಪರಿಸ್ಥಿತಿ. ಅದಕ್ಕೆ ಅವರು ಗುರು ಶಿಷ್ಯರಿಗೆ ಕರೆಸಿ, ಒಳಗೆ ಕರೆಸಿ ಅವ್ರಿಗೆ ಉಪಚಾರ ಮಾಡಿದ್ರು. ಆ ಉಪಚಾರ ಯಾವ ಶ್ರೀಮಂತರ ಮನೆಯಾಗ ಮಾಡಿದ್ರು ಅಷ್ಟು ಸಮಾಧಾನ ಆಗಲ್ಲ, ಅಷ್ಟು ಚಂದ ನೋಡ್ಕೊಂಡ್ರು ಅವರು. ನೋಡ್ಕೊಂಡದಕ್ಕೆ ಅವ್ರೇನು ಹೇಳಿದ್ರು, ಇವರಿಗೆ ಹಿಂದಿನ ಜನ್ಮದ ಏನು ಪಾಪ ಮಾಡ್ಯಾರೋ ಏನೋ ಇಂದು ಇಲ್ಲ, ಆದ್ರೆ ಇವರಿಗೆ ಮುಂದೆ ಭರ್ಜರಿ ಭವಿಷ್ಯ ಅದಪ್ಪ ಅಂತ. ಮತ್ತು ನಾಲ್ಕನೇದವ್ರು ಅಂತವ್ರು, ಅದೂ ಗುಡಿಸಲು ಮನಿನೇ, ಬಡವ್ರ ಮನಿನೇ, ಬಹಳ ಬಡತನ ಅದ. ಅವ್ರ ಮನಿ ಒಳಗ ಇವರು ಭವತಿ ಬಿಚ್ಚಾಂದೇಯಿ ಅಂತ ಹೇಳ. ಅವ್ರಿದ್ರ ನಮಗೆ ಇಲ್ಲ, ನಿಮ್ಗೆ ಮಕ್ಕಳ ನಡೆ ಓರ ಬೆದರಿಸ್ಲಕತ್ತ. ಅದಕ್ಕೆ ಗುರುಗಳಂದ್ರು, ಇವು ನೋಡಪ್ಪ ಇಂದೂ ಇಲ್ಲ ಮುಂದೂ ಇಲ್ಲ, ಎಂದೂ ಇಲ್ಲ. ಇವತ್ತು ಇಂಥ ಜೀವಿಗಳಿರ್ತಾರ. ಈಗ 4 ಥರದ ಜನ, ಇಂದು ಆದ ಮುಂದೆ ಇಲ್ಲ, ಇಂದು ಇದೆ ಮುಂದೆಯೂ ಇದೆ, ಇಂದು ಇಲ್ಲ ಮುಂದೆ ಇದೆ, ಇಂದು ಇಲ್ಲ ಮುಂದೂ ಇಲ್ಲ, ಎಂದೂ ಇಲ್ಲ. ಹಿಂಗದ ನೋಡಪ್ಪ ಅಂತ ತೋರಿಸಿದ್ರು. ಹಂಗ ಇದು ಪೂರ್ವ ಜನ್ಮದ ಪುಣ್ಯವಿಲ್ಲದಿದ್ದರೆ ಹಣವಾದರೂ ಪ್ರಾಪ್ತಿ ಸಂಗ್ರಹ ಆಗುವುದಿಲ್ಲ. ಒಂದು ವೇಳೆ ಸಂಗ್ರಹವಾದರೂ ಅದನ್ನು ರಕ್ಷಣೆ ಮಾಡುತ್ತಲೇ ಸಾಯುತ್ತಾರೆ. ನೀವು ದುಡ್ಡು ಜಮಾಯಿಸಿ ಇಟ್ಕೊಂಡು ಕೂತೀರಂದ್ರೆ ಹೊರಗಿನವ್ರು ಯಾರು ಬೇಡ, ನಿಮ್ಮ ಮಕ್ಕಳೇ ಹೆಚ್ಚಾಗ್ತಾರೆ ನಿಮ್ಮಲ್ಲಿ ರೊಕ್ಕದ ಮೇಲೆ. ಅವ್ರದ್ದೇನು ರೊಕ್ಕ ನಿಮ್ಮದಂದ್ರೆ ನಮ್ದತ್ತ. ಎಂಥವ್ರು ಇರ್ತಾರೆ ಅವ್ರು ಬಡ್ಡಿ ಮಕ್ಕಳು ಗೊತ್ತಾ ನಿಮಗ? ನಿಮ್ಮ ರೊಕ್ಕ ಎಲ್ಲ ನಮ್ದತ್ತ ಅವ್ರು ತಿಳ್ಕೊಂಡಿರ್ತಾರ. ಮತ್ತು ಅವ್ರ ರೊಕ್ಕ ಏನಾರ ನಿಮ್ಮದತ್ತ ನೀವು ತಿಳ್ಕೊಂಡ್ರೆ ಕೊಡ್ತಾರೆ ನಿಮಗೆ. ಹಂಗವ್ರು ಅವ್ರು ಗಳಿಸಿದ ರೊಕ್ಕ ನಮ್ಮದಂತ ಅಂದು ನೋಡ್ರಿ ಒಂದ್ಸಾರಿ. ನಿಮ್ಮದು ರೊಕ್ಕ, ಅಪ್ಪನ ರೊಕ್ಕ ಮಗ ಏನ್ ತಿಳ್ಕೊಂಡ್ಬಿಟ್ಟಿರ್ತಾನ ಅದೆಲ್ಲ ನಂದತ್ತ ತಿಳ್ಕೊಂಡಿರ್ತಾನ. ಇದು ಭಾರಿ ಅದ. ಮತ್ತ ಮಗ ಗಳಿಸಿದ ರೊಕ್ಕ ನಂದತ್ತೇಳಿ ಏನಾರ ಅಂದ್ರ ಸಾಧ್ಯ ಅದೇನ್ರಿ ಅದು? ಇಂಥವೆಲ್ಲ ಕ್ವಶನ್ ಕೇಳಬೇಡ್ರಿ, ಮನ್ಯಾಗ ಜಗಳ ಆಗ್ತಾವ ಅಂತೀರಿ. ಹೆಂಗೋ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿರ್ತೀರಿ. ಇಂಥ ಕ್ವಶನ್ ಕೇಳಿ ಗದ್ದಲ್ಕ್ ಹಾಕ್ಬೇಡ್ರಿ ನಮ್ಗ. ಸುಮ್ಮ ಹಂಗೆ ನಡಿತೀವಿ ನಮ್ ಗಾಡಿ ಅಂತೀರಿ. ನಿಮ್ಮ ಮಕ್ಕಳ ಸಂಪಾದನೆ ನಂದು ಅಂತ ಅದ್ರ ಮೇಲೆ ನೀವು ಅಧಿಕಾರ ಮಾಡ್ಲಿಕ್ಕೆ ನಿಮ್ಗೆ ಆಗ್ತದೇನು? ನೀ ಏನೇನ್ ಗಳಿಸಿದಿ, ಏನೇನ್ ಕಟ್ಟಾಯ್ತು, ಏನೇನ್ ಬತ್ತು, ಅದರಿಂದ ಏನ್ ಮಾಡ್ತಿ, ಎಷ್ಟು ಖರ್ಚು, ಎಷ್ಟು ಲೆಕ್ಕ, ಎಷ್ಟು ಪತ್ರ ಅಂತ ಹೇಳಿ ಹಿಂಗ್ ಕೇಳಿದ್ರೆ ಹೇಳ್ತಾರೇನವ್ರು? ಎಲ್ಲದ ನಿಮ್ ಪರಿಸ್ಥಿತಿ ಗೊತ್ತದ? ಅದಕ್ಕೆ ನಿಮ್ದು ಏನೇನದ ಎಲ್ಲ ನಮ್ದೇ ಅಂತಾರೋ. ಇಷ್ಟು ಭಾರಿ ಅದ ಅವ್ರ ಮೆಂಟಾಲಿಟಿ ಹೆಂಗದ ನೋಡ್ರಿ ಅದು. ಅದಕ್ಕೆ ಹಣವನ್ನು ಖರ್ಚು ಮಾಡಿದರೆ ಏನಾಗ್ತದ, ಕಡಿಮೆ ಆಗುತ್ತದೆ ಎಂಬ ಚಿಂತೆ ಉಂಟಾಗುತ್ತದೆ. ಒಂದು ವೇಳೆ ನಾಶವಾದರೆ ಹಗಲು ರಾತ್ರಿ
ನಿದ್ರೆ ಬಾರದೆ ಚಿಂತೆ ವ್ಯಥೆಗಳೇ ಉಂಟಾಗುತ್ತವೆ. ಎಷ್ಟು ದುಡ್ಡು ಜಮಾಯಿಸಿಟ್ಟೆ ಎಲ್ಲ ಹಾಳಾಗಿ ಹೋಯ್ತಲ್ಲಪ್ಪ ಅಂತ ಒಂದು, ಮತ್ತೆ ಖರ್ಚು ಆಗ್ಲಕತ್ರ ಖರ್ಚು ಆಯ್ತಲ್ಲಪ್ಪ ಅಂತ ಎರಡನೇದು, ಮತ್ತು ಆ ರೊಕ್ಕ ಉಳಿಸ್ಕೊಬೇಕು ಜಮಾಯಿಸಿ ಇಟ್ಕೋಬೇಕು ಅಂತ ಮೂರನೇದು, ಮತ್ತೆ ಕೈಯಾಗ ರೊಕ್ಕ ನಿಂದ್ರಲಾಗ್ಯದ, ಏನು ಯಾವ ಜನ್ಮದ ಪಾಪ ಮಾಡಿನೋ ಅಂತ. ಇದು ಎಲ್ಲ ದುಃಖನೇ ದುಃಖ. ಈ ರೀತಿ 112ನೇ ಚೌಪಾಯಿ ನಿಂದಿರ್ಸಮೋ ಪಾಠ. ಅದಕ್ಕೆ ಏನೇನು ಹೇಳ್ದ ಇದ್ರೊಳಗ, ನನಗೆ ಕೈಯಾಗ ರೊಕ್ಕ ನಿಂದ್ರಲಾಗ್ಯದಂದ್ರ ಯಾವ ಜನ್ಮದ ಪಾಪನೋ ನನ್ನ ಕೈಯಾಗ ರೊಕ್ಕ ನಿಂದ್ರಲ್ಲ. ಪುಣ್ಯ ಇದ್ದವ್ರಿಗೆ ಮಾತ್ರ ಕೈಯಾಗ ರೊಕ್ಕ ನಿಂದಿರ್ತದೆ. ನಾನು ಯಾವ ಜನ್ಮದ ಪಾಪ ಮಾಡಿನೇ ನನ್ನ ಕೈಯಾಗಂತೂ ರೊಕ್ಕ ನಿಂದ್ರಂಗಿಲ್ಲ. ನಂದು ರೊಕ್ಕ ಹೆಂಗಂದ್ರ, ನಂದನು ಜೋಬ್ನಾಗೂ ರೊಕ್ಕ ಇರಲ್ಲ, ಬ್ಯಾಂಕಿನಾಗೂ ರೊಕ್ಕ ಇರಲ್ಲ. ಅವು ಇಲಿ ಬೆಕ್ಕ ಹೆಂಗ ಆ ಕಡೆ ಇಲಿ ಓಡಿ ಬರ್ತಿರ್ತದ, ಈ ಕಡೆ ಬೆಕ್ಕ ಬಂದು ದಪ್ಪ ತೊಳ್ಕೊಂಡು ಹೋಗ್ಬಿಡ್ತು. ಹಂಗೆ ನಮ್ದೇನದ, ರೊಕ್ಕ ಆ ಕಡೆ ಏನೋ ಇಟ್ಟಿರ್ತೀವಿ, ಒಂದಿಟ್ಟು ಮೆಚುರಿಟಿ ಆಗ್ತದ ಅನ್ನೋದ್ರಾಗೆ ಈ ಕಡೆ ಬೆಕ್ಕ ರೆಡಿ ಆಗಿರ್ತದೆ. ಅದಕ್ಕೆ ಈ ಖರ್ಚಿಗೆ ಆ ದುಡ್ಡು ಬರೋದಕ್ಕೆ ಮ್ಯಾಚ್ ಆಗ್ತಿರ್ತದ. ಆ ಬೆಕ್ಕ ಬ್ಯಾಟೆ ಆಡಿದ್ದು ನೋಡಿ ನಾವು ಸುಮ್ಮನೆ ಕುಂದಿರ್ಬೇಕಷ್ಟೇ, ಇಲಿ ಬೆಕ್ಕಿನ ಆಟ ನೋಡ್ಕೊತ ಕೂತಂಗ. ನಮ್ಮಲ್ಲಿನೂ ಏನು ಯಾವ ಪಾಸ್ಬುಕ್ನಾಗ ಬಂದು ತೆಗೆದು ನೋಡಿ ಮಿನಿಮಮ್ ಬ್ಯಾಲೆನ್ಸ್ ಬಿಟ್ರೆ ಮತ್ತೊಂದು ಏನೂ ಇಲ್ಲ ಅಲ್ಲಿ. ಆದ್ರೂ ಯಾವ ಸಮಸ್ಯೆಗೂ ಇವತ್ತಿಗೆ ಅಲ್ಲಿಂದ ಇಲ್ಲಿ ತನಕ ಏನೂ ಕಡಿಮೆ ಅಲ್ಲದಂಗ ಸುರಕ್ಷಿತವಾಗಿ ನಡೆದ ಗಾಡಿ. ಅದೇ ಒಂದು ಪರಮಾತ್ಮನ ಲೀಲೆ. ನೀನು ಪುಣ್ಯ, ನನಗೇನು ಕೈಯಾಗ ರೊಕ್ಕ ತಗೊಂಡು ನಾನೇನು ಮಾಡಿ ಬಿಡಪ್ಪ, ರೊಕ್ಕ ಬೇಕಾಗಿಲ್ಲ ನನಗೆ. ಆ ಸಮಸ್ಯೆ ಬಂದಾಗ ಅದಕ್ಕೆ ತಕ್ಕಂತೆ ನಿಮ್ಮ ಅನುಕೂಲ ಮಾಡಿಬಿಡು ಈಶ್ವರ, ಸಾಕು. ಅದರ ಬಗ್ಗೆ ಕಡಿಮೆ ಬಿದ್ದು ಚಿಂತೆ ಆಲಾರ್ದಂಗೆ ಒಂದು ನೋಡ್ಕೊಂಡ್ಬಿಡುವಂತ ಈಶ್ವರಗೊಂದು ಬೇಡಿಕೆ ಅಷ್ಟೇ ನಾವು. ಇಷ್ಟೇ ಇರೋದು. ಅದು ಬಿಟ್ಟರೆ ಮತ್ತೊಂದು ಏನೇನು ಇಲ್ಲ. ಎಲ್ಲ ಸುರಕ್ಷಿತವಾಗಿ ವ್ಯವಸ್ಥೆ ಮಾಡ್ತಿರ್ತಾನೆ. ಯಾವಾಗ ಅವಶ್ಯಕತೆ ಬರ್ತದ ಅವಾಗ ಆ ದುಡ್ಡು ಬರ್ತಿರ್ತದೆ, ಯಾವಾಗ ದುಡ್ಡು ಬರ್ತಿರ್ತದೆ ಅವಾಗ ಅವಶ್ಯಕತೆ ಬರ್ತದೆ. ದುಡ್ಡು ಇರ್ಲಾರ್ದ ಏನೂ ಅವಶ್ಯಕತೆನೂ ಇರಲ್ಲ, ಅವಶ್ಯಕತೆ ಇಲ್ಲದ ದುಡ್ಡು ಇರಲ್ಲ. ಹಿಂಗೆ ಇದೆ ಜೀವನ. ನಮ್ಮ ಜೀವನ ಹಿಂಗೆ ಅದ. ಅದಕ್ಕೆ ಯಾವ ಜನ್ಮದ ಪಾಪ ಪುಣ್ಯಕ್ಕೂ ದುಡ್ಡು ಸಂಗ್ರಹ ಆಗೋದು ಆಗ್ಲಾರ್ದು ಅದು ಪಾಪ ಪುಣ್ಯಕ್ಕೆ ಸಂಬಂಧಪಟ್ಟದ್ದು. ಮತ್ತು ಸಂಗ್ರಹ ಆದ್ರೆ ಅದರ ರಕ್ಷಣೆ ಮಾಡುವುದೊಂದು ದುಃಖ. ನನ್ನ ಕೈಯಾಗಿ ದುಡ್ಡು ನಿಂದ್ರಲ್ಲ ಅನ್ನೋದು ಒಂದು ದುಃಖ. ಅದರ ರಕ್ಷಣೆ ಜಮಾ ಆಯಿತು ಅಂದ್ರೆ ಅದರ ರಕ್ಷಣೆ ಮಾಡೋದು ಒಂದು ದುಃಖ. ಅದು ಖರ್ಚು ಮಾಡುವಾಗ ಕಡಿಮೆ ಆಗ್ಲಕತ್ತದಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನೋದು ಒಂದು ದುಃಖ. ಮತ್ತು ಏನಾರೆ ಹಾಳೆ ಆಯಿತು, ಕೆಟ್ಟ ಪ್ರಸಂಗದ ಸಲುವಾಗಿ ಖರ್ಚು ಮಾಡಬೇಕಾಯ್ತು ಅನಾವಶ್ಯಕವಾಗಿ ಅಂದ್ರೆ ಅದು ಇನ್ನೂ ದುಃಖ. ಹೆಲ್ಮೆಟ್ ಹಾಕೊಳ್ಳಾರ್ದೆ ಹೋಗಿ ಪೊಲೀಸರ ಕೈಯಾಗಿ ಸಿಕ್ಕೊಂಡ್ಬಿದ್ದು ಒಂದು ಹೆಲ್ಮೆಟ್ಟಿಗೆ ಅವರು 9 ಎಲ್ಲ ತೆಗಿತಾರ. ನೇಮ್ ಪ್ಲೇಟ್, ಬೋರ್ಡ, ಅದರೊಳಗಿನ ಇನ್ಶೂರೆನ್ಸ್, ರಿಜಿಸ್ಟ್ರೇಷನ್ನು, ಡ್ರೈವಿಂಗ್ ಲೈಸೆನ್ಸ್ ಎಲ್ಲ ತೆಗೆದು ಒಂದು 3-4 ಸಾವಿರ ರೂಪಾಯಿ ಆಗ್ತದಪ್ಪ ಅಂತೇಳಿ ಒಂದು 2,000 ರೂಪಾಯಿನೂ ಕಚ್ಕೊಂಡು ಕಳಿಸಿದ್ರಂತಂದ್ರೆ ಆಯ್ತಲ್ಲ, ನಾಶನೇ ಅಲ್ಲ. ಹಿಂಗಾಗಿ ಇವೆಲ್ಲ ದುಃಖನೇ ಕೊಡ್ತಿರ್ತಾವ ರೊಕ್ಕದ ವಿಷಯದೊಳಗ ಅನ್ನಂಥದ್ದು ಹೇಳ್ಕೋತ ಹೋಗ್ತಾರೆ. ಮುಂದೆ 113ನೇ ಚೌಪಾಯಿ ನಾಳೆ ನೋಡೋಣ. ದುಡ್ಡಿನ ಬಗ್ಗೆ ಇದೇನು ದೊಡ್ಡ ವಿಷಯ ಅಲ್ಲ, ಅದು ಏನು ಎಲ್ಲರಿಗೂ ಗೊತ್ತಿದ್ದದ್ದೇ ಅಲ್ಲ. ಆದರೂ ಸಹಿತ ಇಲ್ಲಿ ಇದ್ದದ್ದಕ್ಕೆ ಓದಬೇಕಾಗ್ಯದ. ಓದಿ ಮತ್ತೆ ನಾಳೆ ಮುಗಿಲಕ್ಕೆ ಬಂದದ್ದು. ಇದು ಭೋಗದ ವಿಷಯದ ಬಗ್ಗೆ, ವೈರಾಗ್ಯದ ಬಗ್ಗೆ ಮತ್ತೆ ಮುಂದೆ ಪರಚುವಿನಲ್ಲಿ ಪ್ರೇತ ಬುದ್ಧಿ ಉಂಟಾಗಿ ರಾಜ ವಾಪಸ್ ಓಡಿ ಹೋಗ್ಬಿಡ್ತಾನ ಅನ್ನೋಂಥದ್ದು ಮತ್ತೆ ನಾಳೆ ಹೇಳ್ತೀವಿ. ಏನಾದ್ರು ಉಪಯೋಗ ಆಯ್ತನ್ರಿ ಇವತ್ತಿನ ಪಾಠ? ಎಲ್ಲ ಗೊತ್ತಿದ್ದದೆ ಅದ, ಏನು ಉಪಯೋಗ ಉಪಯೋಗ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಧನ್ಯವಾದಗಳು. ನಮ್ಮನಿಷ್ಠ ಸದ್ಗುರುಗಳಾದಂತಹ ಶರಣರು ಸ್ವಾಮೀಜಿಯವರು ಇಲ್ಲಿವರೆಗೆ ನಾವು
ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಶ್ಚಲದಾಸರಿಗೆ. ಅಜಹರ ಹರಿಗಾಧಾರವೇ ತಾನಾದ ಪರಮ ಸದ್ಗುರುವರರಿಗೆ. ಶ್ರುತಿ ತಿರದರ್ಥವ ಮತಿಯಲ್ಲಿ ನೆಲೆಸಿದ ಪತಿತ ಪಾವನನಿಗೆ. ಗತಿಗಾಣದ ನರ ಅಜ್ಞರಿಗರುವನು ತೋರಿದ ಧೀರನಿಗೆ. ಕುಟಿಲೋಕ್ತಿಗಳನ್ನು ಕಟುವಾಗಿ ಟೀಕಿಸಿ ದಿಟವನು ಬೋಧಿಪಗೆ. ಷಡ್ದರ್ಶನದ ಸಾರವ ಬೀರಿದ ಯುಕ್ತಿ ಪ್ರಕಾಶಗಳೇ. ಅತಿಟ್ಟಗಲದ ಮತ್ತೊಂದಲ್ಲದ ತತ್ವವ ತಿರುಪಿದವಗೆ. ವೃತ್ತಿ ಪ್ರಭಾಕರ ಕೃತಿಯನ್ನು ರಚಿಸಿದ ಪರತರ ಪಂಡಿತಗೆ. ವಿಚಾರ ಸಾಗರ ಕರುಣಿಸಿ ಪರಿಭವ ಬಾಧೆಯ ಕೆಡಿಸಿದವಗೆ. ಅಚಲಾದ್ವಯ ನಿಜ ನಿರುಪಮ ನಿರ್ಗುಣ ಪರಮಾಚಾರ್ಯರಿಗೆ. ಪರಮದಯಾನಿಧಿ ದಾದು ಗುರುವಿನ ಬೋಧಾಮೃತ ಸುತಗೆ. ವರಪ್ರಣವಾತ್ಮಕ ನಿಗಮಾತೀತಗೆ ನಿಶ್ಚಲದಾಸರಿಗೆ. ನಿಶ್ಚಲದಾಸರ ಕೃತಿಯನ್ನು ಅರುಹಿದ ಗುರು ಶಿವಾನಂದರಿಗೆ. ನಿಶ್ಚಿಂತವಾಗಿ ನಿಜವನ್ನು ಹೊಂದಿದ ಗುರುನಾಥ ನಿಮ್ಮಡಿಗೆ. ನಿಜಾನಂದ ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಶ್ಚಲದಾಸರಿಗೆ. ಅಜಹರ ಹರಿಗಾಧಾರವೇ ತಾನಾದ ಪರಮ ಸದ್ಗುರುವರರಿಗೆ. ಪರಮ ಸದ್ಗುರುವರರಿಗೆ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿಗಳು. ಆತ್ಮೀಯ ಎಲ್ಲ ಗುರುವೃಂದಕ್ಕೆ ಶರಣಾರ್ಥಿಗಳು.